UPSC ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಬರೀ ಜ್ಞಾನ ಸಾಕು, ಉಳಿದಿರೋದು ಏನೂ ಬೇಡ, ನಮಗೆ ಸಾಕಷ್ಟು ಓದ್ಕೊಂಡು ಹೋಗ್ತೀನಿ, ನಾನು ಪಾಸ್ ಆಗ್ತೀನಿ ಅನ್ನುವಂತಹ ಒಂದು ಕಲ್ಪನೆ ಏನಿದೆಯಲ್ಲ, ತುಂಬ ದೊಡ್ಡ ತಪ್ಪು ಕಲ್ಪನೆ ಅದು. ಯಾಕಂತ ಅಂದರೆ, ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ, ಒಬ್ಬ ವಿದ್ಯಾರ್ಥಿ 2-3 ಸಾರಿ ಪ್ರಿಲಿಮ್ಸ್ ಫೇಲ್ ಆಗಿರ್ತಾನೆ. ಆದರೆ ಒಂದು ಸಾರಿ ಪ್ರಿಲಿಮ್ಸ್ ಪಾಸ್ ಆದಮೇಲೆ ಆತ ಸತತವಾಗಿ ಪ್ರಿಲಿಮ್ಸ್ ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಕೆಲವೊಬ್ಬರು ಸತತವಾಗಿ 1, 2, 3 ಪ್ರಿಲಿಮ್ಸ್ ಫೇಲ್ ಆಗಿರ್ತಾರೆ, 4ನೇ ಸಾರಿ ಟಾಪರ್ ಬಂದುಬಿಡ್ತಾರೆ. ಈ ವರ್ಷ ಟಾಪ್ ಆಗಿರುವಂಥ ಶಕ್ತಿ ದುಬೆ ಅವ್ರದ್ದು ಇದೇ ಕತೆ. ಆಮೇಲೆ ಮೊನ್ನೆ ನಾನೊಬ್ರದ್ದು ನೋಡ್ತಾ ಇದ್ದೆ, 652ನೇ ರ್ಯಾಂಕ್ ಏನೋ ಬಂದಿದ್ದಾರೆ ಅವರು. ಆ ವಿದ್ಯಾರ್ಥಿನಿ ಸತತ 5 ಪ್ರಿಲಿಮ್ಸನ್ನು ಫೇಲ್ ಆಗಿದ್ದರು, 6ನೇ ಸಾರಿ 652ನೇ ರ್ಯಾಂಕ್ ಏನೋ ಬಂದರು ಅವರು. ಸೊ ಏನಿದ್ರ ಹಿಂದೆ ಇರುವಂಥ ಮರ್ಮ ಏನಂತ ಅಂದರೆ, UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕೆ ಬರೀ ಜ್ಞಾನ ಸಾಕಾಗೋದಿಲ್ಲ. UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು ಅಂತ ಅಂದರೆ ಜ್ಞಾನ 50% ವರ್ಕ್ ಮಾಡಿದರೆ ಇಂಟೆಲಿಜೆಂಟ್ ಗೆಸ್ಸಿಂಗ್ 50% ವರ್ಕ್ ಮಾಡುತ್ತೆ. ಸರಿ, ಅದು ಹೇಗೆ ಮಾಡೋದು? 2026ರ ಪ್ರಿಲಿಮ್ಸನ್ನು ಬೈ ಹುಕ್ ಆರ್ ಕ್ರುಕ್ ನಾವು ಕ್ಲಿಯರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಜೊತೆಗೆ ನಾನೊಬ್ಬ ವಿದ್ಯಾರ್ಥಿ ಆಗಿದ್ದರೆ ನಾನು ಡಿಸೆಂಬರ್ 1ರಿಂದ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಇದ್ದೆ UPSC 2026ರ ಪ್ರಿಲಿಮ್ಸ್ಗೆ ಅನ್ನೋದನ್ನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಾನು ಏನು ಹೇಳ್ತೇನೆ ನಿಮಗೆ, ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕೆ ಬರೀ ಜ್ಞಾನ ಸಾಕಾಗಲ್ಲ, ಇಂಟೆಲಿಜೆಂಟ್ ಗೆಸ್ಸಿಂಗ್ ಬೇಕಾಗುತ್ತೆ ಅಂತ, ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲ ಪ್ರಶ್ನೆನ ನೋಡಿ. ಇದನ್ನು 2023ರಲ್ಲಿ ಅಂದರೆ UPSC ಇತಿಹಾಸದಲ್ಲಿ ಅತ್ಯಂತ ಡಿಫಿಕಲ್ಟ್ ಕ್ವಶನ್ ಪೇಪರ್ ಬಂದಿತ್ತು ಅಂತ ಹೇಳ್ತಾರಲ್ಲ 2023ರದ್ದು, ಅಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಇದು. ಸ್ಟೇಟ್ಮೆಂಟ್ ಫಸ್ಟ್, ಮೊದಲನೇ ಸ್ಟೇಟ್ಮೆಂಟ್ ಓದೋಣ. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಭಾರತ ಸುಪ್ರೀಂ ಕೋರ್ಟ್, ಹ್ಯಾಸ್ ಹೆಲ್ಡ್, ಹೇಳಿದೆ ಅಥವಾ ಕನ್ಸಿಡರ್ ಮಾಡಿದೆ, ಇನ್ ಸಮ್ ಜಜ್ಮೆಂಟ್ಸ್, ಕೆಲವು ಜಜ್ಮೆಂಟ್ಗಳಲ್ಲಿ ಕನ್ಸಿಡರ್ ಮಾಡಿದೆ, ದ್ಯಾಟ್ ಏನಂತ ಅಂದರೆ ದ ರಿಸರ್ವೇಷನ್ ಪಾಲಿಸೀಸ್ ಮೇಡ್ ಅಂಡರ್ ಆರ್ಟಿಕಲ್ 16 ಕ್ಲಾಸ್ 4 ಸಬ್ ಕ್ಯಾಟಗರಿನಲ್ಲಿ ಏನು ರಿಸರ್ವೇಷನ್ ಪಾಲಿಸೀಸ್ ಮಾಡಿದಾರಲ್ಲ ಅವುಗಳು, ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತ ಸಂವಿಧಾನದ ಅಡಿಯಲ್ಲಿ ಮಾಡಿದಾರಲ್ಲ ಅವುಗಳು, ವುಡ್ ಬಿ ಲಿಮಿಟೆಡ್ ಬೈ ಆರ್ಟಿಕಲ್ 335. ಆರ್ಟಿಕಲ್ 335 ಅವುಗಳನ್ನ ಲಿಮಿಟ್ ಮಾಡಬಹುದು ಫಾರ್ ಮೇಂಟೆನೆನ್ಸ್ ಆಫ್ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್. ಆಡಳಿತ ವ್ಯವಸ್ಥೆ ಇರುತ್ತಲ್ಲ, ಅದರ ಎಫಿಷಿಯನ್ಸಿಯನ್ನು ಮೇಂಟೈನ್ ಮಾಡೋಕ್ಕೆ ಲಿಮಿಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 16 ಕ್ಲಾಸ್ 4ಅನ್ನು ಲಿಮಿಟ್ ಮಾಡ್ಬೋದು ಅಂತ ಆರ್ಟಿಕಲ್ 335 ಅಡಿಯಲ್ಲಿ. ಇದನ್ನು ನೋಡಿದ ತಕ್ಷಣ ನಮಗೇನು ಅನಿಸುತ್ತೆ ಗೊತ್ತಾ? ಇದನ್ನು ನೋಡಿದಾಗ ಅಯ್ಯೋ, ನಾನು ಆರ್ಟಿಕಲ್ 335ನ ಓದಲೇ ಇಲ್ವಲ್ಲ, UPSC ಇಂಥ ಪ್ರಶ್ನೆ ಕೇಳಿಬಿಡ್ತು, ನಾನು ಸರಿಯಾಗಿ ತಯಾರಿ ಮಾಡಿಲ್ಲ ಅನಿಸುತ್ತೆ. ಈ ಥರ ನಮಗೇನು ಅನ್ಸುತ್ತೆ, ನಮ್ಮ ಮೇಲೆ ನಮಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಆಗಿರುತ್ತಲ್ಲ ನಿಮಗೆ? ಎಸ್. ಬಟ್ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಇಡೀ ಲಕ್ಷ್ಮೀಕಾಂತ್ ಪಾಲಿಟಿ ಪುಸ್ತಕದಲ್ಲಿ ತೊಗೊಂಡ್ರೆ 395ಕ್ಕಿಂತ ಜಾಸ್ತಿ ಆರ್ಟಿಕಲ್ಗಳಿದೆ. ಎಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗತ್ತಾ? ನೆವರ್. ಹೈಲಿ ಇಂಪಾಸಿಬಲ್. ಸಾಧ್ಯನೇ ಇಲ್ಲ ನೆನ್ಪಿಡೋಕ್ಕೆ ಒಬ್ಬ ವ್ಯಕ್ತಿ. ಹ್ಯೂಮನ್ಲಿ ಇಂಪಾಸಿಬಲ್. ಅದನ್ನೇ ನೆನ್ಪಿಡ್ತಾ ಹೋದರೆ ನಿಮಗೆ ಇಂಟೆಲಿಜೆನ್ಸಿ ನಿಮ್ಮದು ಹೋಗಿಬಿಡುತ್ತೆ. ಸರಿ, ಏನು ಮಾಡೋದು ಇಂಥ ಪ್ರಶ್ನೆಗಳನ್ನು? ನೋಡೋಣ. ಸುಮ್ಮನೆ ಸ್ಟಾಪ್ ಇಡಿ ಅದನ್ನು ಏನು ಮಾಡಬೇಡಿ. ನಾನು ಹೇಗೆ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ, ಫೈನಲ್ ಎಕ್ಸಾಮಲ್ಲಿ ಕೂಡ ಇದೇ ಥರ ಸಾಲ್ವ್ ಮಾಡಬೇಕು. ಕ್ವಶನ್ ಮಾರ್ಕ್ ಇಡಿ, ನಿಮಗೆ ಗೊತ್ತಾಗ್ತಾ ಇಲ್ಲ. ಸ್ಟೇಟ್ಮೆಂಟ್ 2ಕ್ಕೆ ಬನ್ನಿ. ಆರ್ಟಿಕಲ್ 335 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಆರ್ಟಿಕಲ್ 335 ಏನಿದೆಯಲ್ಲ ಅದು ಭಾರತ ಸಂವಿಧಾನದಲ್ಲಿದೆ, ಅದು ಡಿಫೈನ್ಸ್ ದ ಟರ್ಮ್ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್. ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ಅನ್ನೋದನ್ನು ಇದು ಡಿಫೈನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, 2ನೇ ಸ್ಟೇಟ್ಮೆಂಟ್ ಇಷ್ಟೇ ಸಿಂಪಲ್ ಆಗಿ. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು. ನಮ್ಮ ಸಂವಿಧಾನದಲ್ಲಿ ನೀವು ಪಾಲಿಟಿ ಓದುವಾಗ, ನಿಮ್ಮ ಕ್ಲಾಸ್ ಮಾಡುವಾಗ ಸರ್ ಹೇಳಿರ್ತಾರೆ, ನಮ್ಮ ಸಂವಿಧಾನದಲ್ಲಿ ಡೆಫಿನೇಷನ್ಗಳು ತುಂಬ ಕಡಿಮೆ ಇದೆ. ಹೀಗಂದರೆ ಏನು? ಈಗ ಏನು ಮೈನಾರಿಟಿ ಅನ್ನುವಂಥ ಪದವನ್ನು ಸಂವಿಧಾನದಲ್ಲಿ ಎಲ್ಲೂ ಹೇಳೇ ಇಲ್ಲ. ಹಾಗಂದರೆ ಏನು ಅಂತ ಹೇಳೇ ಇಲ್ಲ ಸಂವಿಧಾನದಲ್ಲಿ. ಅದನ್ನೇ ಹೇಳದೇ ಇರುವಾಗ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ಅಂತ ಹೇಳಿರ್ತಾರೆ ಸಂವಿಧಾನದಲ್ಲಿ? ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನೇ ಇಂಟೆಲಿಜೆಂಟ್ ಗೆಸ್ಸಿಂಗ್ ಅಂತ ಹೇಳ್ತೀವಿ. ಸೊ 2ನೇದಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ ರೀ. ಧೈರ್ಯ ಮಾಡಬೇಕು ನೀವು ಇದನ್ನು. 2ನೇ ಸ್ಟೇಟ್ಮೆಂಟ್ ಒಂದನ್ನು ರಾಂಗ್ ಅಂತ ಕನ್ಸಿಡರ್ ಮಾಡಿ ಧೈರ್ಯದಿಂದ. ನೀವು ಸೀರಿಯಸ್ ಆಸ್ಪಿರೆಂಟ್ ಇದ್ದರೆ, ಸೀರಿಯಸ್ ಆಗಿ ಪಾಲಿಟಿ ಕ್ಲಾಸ್ ಕೇಳಿದರೆ, ನನ್ನ ಕ್ಲಾಸ್ ಕೇಳಿದರೆ, ಅಥವಾ ನೀವು ಮತ್ತೆಲ್ಲಾದರೂ ಕೋಚಿಂಗ್ ತೊಗೊಂಡಿದ್ರೆ 2ನೇ ಸ್ಟೇಟ್ಮೆಂಟ್ ರಾಂಗ್ ಅಂತ ನೀವು ಗೆಸ್ ಮಾಡಲೇಬೇಕಾಗತ್ತೆ. ಸರಿ, ಬನ್ನಿ. ಈಗ 2ನೇ ಸ್ಟೇಟ್ಮೆಂಟ್ ರಾಂಗ್ ಎಲ್ಲೆಲ್ಲಿದೆ ನೋಡ್ಕೊಳ್ಳಿ, ಎಲ್ಲೆಲ್ಲಿ ಕರೆಕ್ಟ್ ಇದೆ ಅಂತ ನೋಡಿ. ಈಗ ಆಪ್ಷನ್ ಏನಲ್ಲಿ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. 2 ಸ್ಟೇಟ್ಮೆಂಟ್ ಕರೆಕ್ಟಾ? ನಮ್ಮ ಪ್ರಕಾರ ರಾಂಗ್ ಇದೆ. ಸೊ ಹಾಗಾಗಿ ಎ ಹೋಯಿತು. ಬಿಗೆ ಬನ್ನಿ. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ರಾಂಗ್. ನಮ್ಮದು ಸ್ಟೇಟ್ಮೆಂಟ್ 2 ಕರೆಕ್ಟ್ ಇಲ್ಲ ನಮ್ಮದು. ಡಿಗೆ ಬನ್ನಿ. ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಕರೆಕ್ಟ್ ಇಲ್ಲ ನಮ್ಮದು. ಸ್ಟೇಟ್ಮೆಂಟ್ 2 ರಾಂಗ್ ಇದೆ ನಮ್ಮದು. ಸೊ ಈಗ ಸಿ ನೋಡಿ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. ಅರ್ಥ ಆಯ್ತಲ್ಲ? ಇಲ್ಲಿ ನಾನು ಆರ್ಟಿಕಲ್ 335 ನೆನಪಿಟ್ಕೊಂಡು ನೋಡಿದ್ನೋ ಅಥವಾ ಜಸ್ಟ್ ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಮುಖಾಂತರ ಈ ಪ್ರಶ್ನೆಗೆ ಉತ್ತರ ಕೊಟ್ಟೆ? ನೀವೇ ಥಿಂಕ್ ಮಾಡಿ. ನಿಜ ಹೇಳ್ತೀನಿ,
UPSC ಪ್ರಿಲಿಮ್ಸ್ ಪಾಸ್ ಆಗೋಕ್ಕೆ ನೀವು ಎಷ್ಟೇ ಇಂಟೆಲಿಜೆಂಟ್ ಇದೀರಿ ಅಂದರೂ ಕೂಡ ಎಲಿಮಿನೇಷನ್ ಟ್ರಿಕ್ಸ್ಗಳನ್ನು, ಇಂಟೆಲಿಜೆನ್ಸ್ ಗೆಸ್ಸಿಂಗನ್ನು ಅಪ್ಲೈ ಮಾಡಲಿಲ್ಲ ಅಂದರೆ ಪಾಸ್ ಆಗೋಕ್ಕಾಗೋದಿಲ್ಲ. ನನಗೊಂದು ಸಾರಿ ಅನಿಸ್ತಾ ಇತ್ತು, ಹಿಂದೆ ನಾನು 2020, 21, 22 ನೋಡ್ತಾ ಇದ್ನಲ್ಲ, ಯಾಕೆ IITಗಳಿಂದ ಟಾಪರ್ಗಳು ಕೂಡ ಇಲ್ಲಿ UPSCನಲ್ಲಿ ಫೇಲ್ ಆಗ್ತಾರೆ ಅಂತ. ಯಾಕಂದರೆ ಈ ಟ್ರಿಕ್ಸ್ ಗೊತ್ತಿರೋದಿಲ್ಲ. ತುಂಬ ಜನ ಇಂಥ ಟ್ರಿಕ್ಸ್ಗಳನ್ನ ನಿಮಗೆ ಹೇಳ್ಕೊಡೋದಿಲ್ಲ, ನಮಗೂ ಹೇಳ್ಕೊಟ್ಟಿರಲಿಲ್ಲ, ಅದಕ್ಕೆ ನಾವು ಇಲ್ಲಿ ಕೂತಿದ್ದೀವಿ. ಬಟ್ ನಮಗೀಗ ಗೊತ್ತಾಗಿದೆ, ನಾವು ನಿಮಗೆ ಹೇಳ್ಕೊಡ್ತೀವಿ. ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ, ಈ ಥರ ಟ್ರಿಕ್ಸ್ಗಳನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ, ನೀವು ಕ್ಲಿಯರ್ ಮಾಡ್ತೀರಿ, ಮಾಡಲೇಬೇಕು. ಅದಕ್ಕೆ ಏನೇನು ಬೇಕು ಸಪೋರ್ಟ್ ನಮ್ಮ ಕಡೆಯಿಂದ ನಿಮಗೆ ಸಿಗುತ್ತೆ. ವಿ ಆರ್ ರೆಡಿ ಟು ಹೆಲ್ಪ್ ಯು. ಯಾಕಂದರೆ ನಮ್ಮ ಕರ್ನಾಟಕದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮೇನ್ಸಲ್ಲಿ ಬರೆದು ಪಾಸ್ ಆಗುವಂಥ ಸಾಮರ್ಥ್ಯ ಇದೆ, ಬಟ್ ಪ್ರಿಲಿಮ್ಸ್ ಗೊತ್ತಾಗ್ತಾ ಇಲ್ಲ. ಅದೇ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಗಮನ ಇಟ್ಕೊಂಡು ನೋಡಿ, ಇಂಥ ಭಾಳಷ್ಟು ಅಂಶಗಳು ಇವತ್ತು ರಿವೀಲ್ ಆಗುತ್ತೆ. ನೀವು ಯಾವ ಥರ ತಯಾರಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರಿ, ಈಗ ನಾನೊಬ್ಬ ಆಕಾಂಕ್ಷಿಯಾಗಿದ್ದುಕೊಂಡು ನಾನು ಹೊಸದಾಗಿ 2026 ಪ್ರಿಲಿಮ್ಸ್ ಪರೀಕ್ಷೆನ ಪಾಸ್ ಮಾಡಲೇಬೇಕು ಅನ್ನೋಂಥ ಒಂದು ಛಲದಿಂದ ತಯಾರಿಯನ್ನು ಆರಂಭ ಮಾಡಿದರೆ ಏನೇನು ಮಾಡ್ತಾ ಇದೆ ನಿಮಗೆ ಹೇಳ್ಕೊಡ್ತೀನಿ. ನೀವು ನನ್ನ ವಿಡಿಯೋದಲ್ಲಿ ನನಗೆ ಯಾವ ಥರ ಅಪ್ಲೈ ಮಾಡ್ಕೊಳ್ತೀನಿ, ಅದು ನನ್ನ ಮೈಂಡ್ಸೆಟ್ಗೆ ಸೂಕ್ತವಾಗುವಂಥದ್ದು. ನಿಮಗೇನೇನು ಬೇಕಾಗುತ್ತೆ, ನಿಮ್ಮ ಎನರ್ಜಿ, ನಿಮ್ಮ ಎಫಿಷಿಯನ್ಸಿ, ನಿಮ್ಮ ಕೋಚಿಂಗ್ ಹಿನ್ನೆಲೆ, ನಿಮ್ಮ ತಯಾರಿಯ ಹಿನ್ನೆಲೆಯನ್ನು ಆಧಾರದಲ್ಲಿ ಇಟ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಓಕೆ, ಮೊದಲನೇದು ನಾನು ಟಾರ್ಗೆಟ್ ಹಾಕೊಳ್ತೀನಿ. ಮೊದಲು ಏನಂತ ಅಂದರೆ GS ಪೇಪರು ಮತ್ತು CSATನಲ್ಲಿ ನನ್ನ ಸ್ಕೋರ್ ಎಷ್ಟಿರಬೇಕು ಟಾರ್ಗೆಟ್ ಹಾಕೊಳ್ತೀನಿ. ನೋಡಿ, ಹಿಂದಾಗಿದ್ದರೆ 2018-19 ಆಗಿದ್ದರೆ ನಮ್ಮ ಟಾರ್ಗೆಟ್ಗಳು ಎಷ್ಟಿರ್ಬೋದಾಗಿತ್ತು, 120 ಇರ್ಬೋದಾಗಿತ್ತು. ಬಟ್ ಇವಾಗ UPSC ಜನರಲ್ ಕ್ಯಾಟಗರಿ ಕಟ್ ಆಫ್ ನಿಲ್ತಾ ಇರೋದು 80-90 ಆಜುಬಾಜುವಿನಲ್ಲಿ, ಹೌದಲ್ವಾ? ಸೊ ನಾನೇನು ಮಾಡ್ತೀನಿ, ಅಂದಾಜು 100 ಅಂತ ಇಟ್ಕೊಳ್ತೀನಿ. 100 ನನ್ನ ಟಾರ್ಗೆಟ್. ಮಿನಿಮಮ್ ನಾನು 100 ಸ್ಕೋರ್ ಆದರೂ ಮಾಡಲೇಬೇಕು. 100 ಸ್ಕೋರ್ ಆಗಬೇಕು ಅಂತ ಅಂದರೆ ನಾನು ಎಷ್ಟು ಕ್ವಶ್ನ್ಗಳನ್ನ ಅಟೆಂಡ್ ಮಾಡಬೇಕು, ತುಂಬ ಮುಖ್ಯ ಅಲ್ವಾ? 100 ನನ್ನ ಸ್ಕೋರ್ ಆಗಬೇಕು ಅಂದರೆ ಎಷ್ಟು ಕ್ವಶ್ಚನ್ ಅಟೆಂಡ್ ಮಾಡಬೇಕು? ನಾವು ಟಾಪರ್ ಕೇಳ್ತೀವಿ, ಟಾಪರ್ ಖುಷಿಯಿಂದ ಕೇಳ್ತೀವಿ. ಅಲ್ಲಿ ಟಾಪರ್ ಇರ್ತಾರೆ. ಆ ಟಾಪರ್ ಓದಿರೋದು ದಿಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ. ಆ ಟಾಪರ್ ಪ್ರೈಮರಿ 1ನೇ ತರಗತಿಯಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರೆ. ಅವರಿಗೆ ಆ ಇಂಗ್ಲೀಷ್ ಪ್ರಶ್ನೆಗಳು ಕನ್ನಡದಲ್ಲಿ ಓದಿರ್ತಾರೆ. ಪಟ 100 ಕ್ವಶ್ನ್ ಓದಿಬಿಡ್ತಾರೆ. 95-98 ಕ್ವಶ್ನ್ ಅಟೆಂಡ್ ಮಾಡ್ತಾರೆ, ಕ್ಲಿಯರ್ ಮಾಡಿಬಿಡ್ತಾರೆ ಅವರು. ಬಟ್ ನೀವು ಆ ಥರ ಇದ್ದೀವಾ? ನೀವು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೆ ನೀವು ಕೂಡ ಪ್ರತಿಯೊಂದು ಕ್ವಶ್ನನ್ನ ಬೇಗ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ನಿಮ್ಮಲ್ಲಿ ಇದ್ದರೆ ನೀವು 100 ಅಟೆಂಡ್ ಮಾಡಿ, ಬೇಡ ಅಂತ ಯಾರೂ ಹೇಳಲ್ಲ. ಬಟ್ ನೀವೊಬ್ಬ ಕನ್ನಡ ಮೀಡಿಯಂ ವಿದ್ಯಾರ್ಥಿಯಾಗಿದ್ದು ಅಥವಾ ಈಗ ನಿಮ್ಮದು ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದರೆ ನೀವು ಅಷ್ಟು ಕ್ವಶನ್ಸನ್ನ ಅಟೆಂಪ್ಟ್ ಮಾಡಬಾರ್ದು. ಈಗ ನಂದೇ ತೊಗೊಳ್ರಿ, ನಾನು ಹೇಳ್ತೀನಿ ನಿಮಗೆ. ನಾನು 2022 ಪರೀಕ್ಷೆಯಲ್ಲಿ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ದೆ ಗೊತ್ತಾ? ಕೇವಲ 59 ಕ್ವಶನ್ಸನ್ನು ಅಟೆಂಡ್ ಮಾಡಿದ್ದೆ. ಅಷ್ಟೇ ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿ 79 ಸ್ಕೋರ್ ಆಗಿತ್ತು ನಂದು. ಯಾಕಂದ್ರೆ ಹೆಲ್ತ್ ಇಶ್ಯೂಸ್ ಇತ್ತು ನನಗೆ ಅವತ್ತು. ಆ ಎಕ್ಸಾಮ್ ದಿನವೇ ತೊಂದರೆ ಆಗಿತ್ತು. ಅದು ಯಾಕೆ ಏನು ಅಂತ ಮತ್ತೊಂದು ಸಾರಿ ಯಾವಾಗಲಾದರೂ ಹೇಳ್ತೇನೆ. ಸೊ ಈಗ ನಾನು ಎಕ್ಸಾಮ್ ಬರೆಯೋಕ್ಕೆ ಹೋದರೆ, ಈಗ ಇಲ್ಲಿವರೆಗೂ 3 ಅಟೆಂಪ್ಟ್ ಕೊಟ್ಟಿದ್ದೀನಿ ನಾನು. ಮೊದಲ ಅಟೆಂಪ್ಟ್ 2 ಅಟೆಂಪ್ಟ್ಗಳು ಫೇಲ್ ಆಗಿದೆ. ಈ ವರ್ಷದ್ದು ಕೂಡ ಫೇಲ್ ಆಗಿದೆ. ರಿಸಲ್ಟ್ ಬರುತ್ತೆ ಏಪ್ರಿಲ್ನಲ್ಲಿ. ಎಷ್ಟು ಅಟೆಂಡ್ ಮಾಡ್ಬೋದು ಇಲ್ಲಿವರೆಗೂ? ನನ್ನ ಒಂದು ಅಂದಾಜಿನ ಪ್ರಕಾರ ನಾನೇ ಎಕ್ಸಾಮ್ ಬರೆಯೋಕ್ಕೆ ಹೋದರೆ 70-80 ಕ್ವಶನ್ಗಳನ್ನು ನಾನು ಅಟೆಂಪ್ಟ್ ಮಾಡಬಲ್ಲೆ. 100 ಕ್ವಶನ್ಸ್ ಓದ್ತೀನಿ, 100 ಕ್ವಶನ್ಸು ಓದುವಂಥ ಸಾಮರ್ಥ್ಯ ಇದೆ. ಬಟ್ ಅಷ್ಟು ಕ್ವಶನ್ ನಾನು ಅಟೆಂಡ್ ಮಾಡಲ್ಲ. ಅಷ್ಟು ಕ್ವಶನ್ ಅಟೆಂಡ್ ಮಾಡಿದ್ರೆ ನನ್ನ ನೆಗೆಟಿವ್ ಜಾಸ್ತಿ ಆಗುತ್ತೆ. ಸೊ ನಾನು 70-80 ಕ್ವಶನ್ ಅಟೆಂಡ್ ಮಾಡ್ತೀನಿ. ಇಷ್ಟರಲ್ಲಿ ಸರಿ, ನಾನು 70 ಕ್ವಶನ್ ಅಟೆಂಡ್ ಮಾಡಿದ್ರೆ ಅದರಲ್ಲಿ ನಂದು ಎಷ್ಟು ಮಿನಿಮಮ್ ಕರೆಕ್ಟ್ ಆಗಬೇಕು ಅಂತ ಅಂದರೆ ಒಂದು 55 ಆದರೂ ನಂದು ಕರೆಕ್ಟ್ ಆಗಬೇಕು. 55 ಕರೆಕ್ಟ್ ಆದರೆ ಇಂಟು 2 ಅಂತ ತೊಗೊಂಡ್ರೆ 110 ಸ್ಕೋರ್ ಆಗುತ್ತೆ ನಂದು. ಇನ್ನು ನೆಗೆಟಿವ್ ಎಷ್ಟಾಯಿತು? 70ರಲ್ಲಿ 55 ತೆಗೆದ್ರೆ 15 ನೆಗೆಟಿವ್ ಆಯಿತು. ಇಂಟು 0.66 ಮಾಡಿಕೊಂಡ್ರೆ ನಂದು ಇಲ್ಲಿ ಎಷ್ಟು ಹೋಗುತ್ತೆ ಸ್ಕೋರ್ ಅಂತ ಅಂದರೆ ಒಂದು 10 ಮಾರ್ಕ್ಸ್ ಕಟ್ ಆಗುತ್ತೆ. ನಂದು ಸ್ಕೋರ್ 100 ಬರ್ತಾ ಇದೆ, ಹೌದಲ್ವ? ನಾನು ರೀಚ್ ಆಗ್ತಾ ಇದ್ದೀನಿ ನನ್ನ ಟಾರ್ಗೆಟು. ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳೋಕೆ. ಈ ಥರ ಒಂದು ಹಾಳೆಯಲ್ಲಿ ಬರ್ಕೊಂಡಿದ್ದೀನಿ ನಿಮ್ಮ ಮುಂದೆ. ನಿಜ ಹೇಳ್ತೀನಿ, ಸುಮ್ಮನೆ ನಾನು ಏನೇನು ಹೇಳ್ತಾ ಇಲ್ಲ ನಿಮಗೆ. ಪ್ಲ್ಯಾನ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಕ್ಲಿಯರ್ ಮಾಡ್ತೀರಿ ಪರೀಕ್ಷೆ. ನಾವು ಕ್ಲಿಯರ್ ಮಾಡಬೇಕು. ಯು ಹ್ಯಾವ್ ದ್ಯಾಟ್ ಕೆಪಾಸಿಟಿ. ಬಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ರಿ, ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಓಕೆ, ನಾನು 70 ಕ್ವಶನ್ ಅಟೆಂಡ್ ಮಾಡಿದ್ರೆ ಅದರಲ್ಲಿ ನಾನು ಮಿನಿಮಮ್ 50 ಕರೆಕ್ಟ್ ಆಗಬೇಕು. ಇಲ್ಲ, ನಾನು 80 ಮಾಡ್ತೀನಿ, ಕ್ವಶನ್ ಪೇಪರ್ ತುಂಬ ಈಸಿ ಬಂದಿದೆ, ಇನ್ನೂ ಒಂದು 10 ಕ್ವಶನ್ ಎಕ್ಸ್ಟ್ರಾ ಅಟೆಂಡ್ ಮಾಡ್ತೀನಿ. 80 ಕ್ವಶನ್ ಅಟೆಂಡ್ ಮಾಡಿದಾಗ ನೋಡೋಣ ಏನು ಮಾಡ್ತೀನಿ. ಮಿನಿಮಮ್ 58 ಆದರೂ ನಂದು ಕರೆಕ್ಟ್ ಆಗಬೇಕು. ಅವಾಗ ಇಂಟು 2 ಅಂತ ಅಂದರೆ ನಂದು ಟೋಟಲ್ 116 ಆಗುತ್ತೆ. ತಪ್ಪಾಯ್ತಲ್ಲ? ಎಷ್ಟು ತಪ್ಪಾಯ್ತು ಇದರಲ್ಲಿ? ಓಕೆ, 22 ತಪ್ಪಾಗುತ್ತೆ. 22 ಇಂಟು 0.6 ಅಂತ ಅಂದರೆ ಮತ್ತೆ ಇದರಲ್ಲಿ ನಂದು ಒಂದು 14-15 ಮಾರ್ಕ್ಸ್ ಹೋಗುತ್ತೆ. 112ವರೆಗೂ ಬಂತು. ಮತ್ತೆ ನೋಡಿ, ನಾನು 100 ಸಮೀಪನೇ ಇದ್ದೀನಲ್ಲ. ಓಕೆ, ಸಾರಿ, 102 ಬಂತು ಸ್ಕೋರು. ನಾನು ಯಾವ್ದಾರ ಸಮೀಪ ಇದ್ದೀನಿ?
100 ಸಮೀಪನೇ ಇದ್ದೀನಿ ಅಲ್ವಾ. ಸೊ ಹೀಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಸೊ ಇದರ ಅರ್ಥ ಇಷ್ಟೇ, ನನ್ನ GS ಟಾರ್ಗೆಟ್ 100 ಮಿನಿಮಮ್. ಆ್ಯಟ್ ಎನಿ ಕಾಸ್ಟ್ 100 ಬರಲೇಬೇಕು ನನಗೆ. ಒಂದು 4 ಮಾರ್ಕ್ಸ್ ಕಡಿಮೆ ಆಗ್ಬೋದು, 4 ಮಾರ್ಕ್ಸ್ ಹೆಚ್ಚಾಗ್ಬೋದು. 96 ಮಿನಿಮಮ್ಮು, 104 ಮ್ಯಾಕ್ಸಿಮಮ್. ಅದಕ್ಕಿಂತ ಆಜು ಬಾಜು ಜಾಸ್ತಿ ಹೋಗಲೇಬಾರ್ದು, ಕಡಿಮೆನೂ ಬರಬಾರ್ದು. ನಂದು UPSC ಫೈನಲ್ ಎಕ್ಸಾಮ್ನಲ್ಲಿ ಟೆಸ್ಟ್ ಸೀರೀಸಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಓಕೆ, ದೆನ್ ಈಗ CSATಗೆ ಬರ್ತೀನಿ ನಾನು. ಸೊ ನಂದು GS ಸ್ಕೋರ್ ಟಾರ್ಗೆಟ್ ನಂದು 100 ಅಂಕಗಳು. CSATಗೆ ಬಂದೆ. CSATನಲ್ಲಿ ನೋಡಿ ಅವರು ಕೊಡುವಂಥ ಕ್ವಶನ್ಗಳು 80, ಪ್ರತಿಯೊಂದು ಪ್ರಶ್ನೆಗೆ 2.5 ಮಾರ್ಕ್ಸ್ ಇದೆ. ನಾನು ಇಲ್ಲಿವರೆಗೂ ಅಟೆಂಡ್ ಮಾಡಿರೋ ಪ್ರಕಾರ ಒಂದು 40-42 ಕ್ವಶನ್ಸನ್ನು ಅಟೆಂಡ್ ಮಾಡ್ತಾ ಇದ್ದೆ. ಬಟ್ ಈ ವರ್ಷ ನಾನು ತಯಾರಿ ಮಾಡ್ಕೊಂಡು ಹೋಗ್ತೀನಿ ಅಂದ್ಕೊಂಡು ನಂಬರ್ ಸಿಸ್ಟಮನ್ನು ತಯಾರಿ ಮಾಡ್ಕೊಂಡು ಹೋದೆ. ಸೊ ಒಂದು 45 ಕ್ವಶನ್ಸನ್ನು ನಾನು ಅಟೆಂಡ್ ಮಾಡ್ತೀನಿ. 45ರಲ್ಲಿ ನಂದು ಮಿನಿಮಮ್ 35 ಕರೆಕ್ಟ್ ಆಗಲೇಬೇಕು. 35 ಕರೆಕ್ಟ್ ಆದರೆ ಇಂಟು 2.5 ನಾನು ತೊಗೊಂಡ್ರೆ ಇಲ್ಲಿ ಎಷ್ಟಾಗ್ತಾ ಇದೆ, 35ಗೆ 87.5 ಬರ್ತಾ ಇದೆ. ಓಕೆ, ಒಂದು 10 ರಾಂಗ್ ಆಯಿತು ಅಂದ್ಕೊಳ್ಳೋಣ, 0.833 ಕಟ್ ಮಾಡ್ತೀನಿ ನಾನು. 8.3 ಇದರಲ್ಲಿ ಹೋಯಿತು ಅಂದರೆ ಮಿನಿಮಮ್ 80 ಅಥವಾ 79 ಮಾರ್ಕ್ಸ್ ಬರ್ತಾ ಇದೆ ನನಗೆ. ಅರ್ಥ ಆಯಿತಾ? ಸೊ ನನ್ನ CSATನ ಟಾರ್ಗೆಟು 79ರಿಂದ 80 ಅಂಕ. ನನಗೆ 100 ಬೇಡ, 66ಕ್ಕಿಂತ ಕಡಿಮೆನೂ ಬೇಡ. 66ಕ್ಕಿಂತ ಕಡಿಮೆ ಬಂದರೆ ನಾನು ಫೇಲ್ ಆಗ್ತೀನಿ. 100ಕ್ಕಿಂತ ಜಾಸ್ತಿ ಹೋದರೆ ನನಗೆ ಅಷ್ಟು ಇಂಟೆಲಿಜೆನ್ಸ್ ಇಲ್ಲ ಅಂದ್ಕೊಳ್ಳೋಣ. ಒಂದು 80 ಟಾರ್ಗೆಟ್ ಹಾಕ್ಕೊಂಡು ಹೋಗಿ. ಅರ್ಥ ಆಯಿತಾ? ಸೊ ನಾನು ಎಕ್ಸಾಮ್ ಬರೆದ್ರೆ ಈ ವರ್ಷ ಏನು ಮಾಡ್ತೀನಿ, 45 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡೋದು, ಹುಡುಕಿ. ಅದರಲ್ಲೂ ಮೊದಲು ಏನು ಮಾಡ್ತೀನಿ ನಾನು, ರೀಡಿಂಗ್ ಕಾಂಪ್ರಹೆನ್ಷನ್ ನನ್ನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ಅದನ್ನು ಮಾಡ್ತೀನಿ. ಆಮೇಲೆ ರೀಸನಿಂಗ್ ಮಾಡ್ತೀನಿ. ಇಲ್ಲಿಂದಾನೆ 27 ಕ್ವಶನ್ಸ್ ಬರುತ್ತೆ. ರೀಸನಿಂಗ್ನಿಂದಾನೆ ಒಂದು 10 ಕ್ವಶನ್ ಅಟೆಂಡ್ ಮಾಡ್ತೀನಿ, 37 ಆಯಿತು. ಇನ್ನೊಂದು ನಂಬರ್ ಸಿಸ್ಟಮ್ ಒಂದು 8 ಕ್ವಶನ್ ಅಟೆಂಡ್ ಮಾಡಿದೆ ಅಂದ್ಕೊಳ್ಳೋಣ, ಚೆನ್ನಾಗಿ ಓದ್ಕೊಂಡು ಹೋಗಿ. 45 ಕ್ವಶನ್ ಆಯ್ತಲ್ಲ, ಅದರಲ್ಲಿ ಒಂದು 10 ತಪ್ಪಾದರೂ ಕೂಡ ನಾನು 35 ಕರೆಕ್ಟ್ ಆಗಬೇಕು. ದಿಸ್ ಈಸ್ ಮೈ ಟಾರ್ಗೆಟ್. ಇದು ಮೊದಲು ಮೈಂಡಲ್ಲಿ ಫಿಕ್ಸ್ ಇರಬೇಕು. ಇದನ್ನು ಗೋಡೆಗೆ ಅಂಟಿಸ್ಕೊಳ್ಬೇಕು ನೀವು. ಈ ಥರ ನಿಮ್ಮ ಪ್ಲ್ಯಾನ್ ಮಾಡ್ಕೊಂಡು ಗೋಡೆಗೆ ಅಂಟಿಸ್ಕೊಳ್ಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಸೊ ಈ ಥರ ಮೊದಲು ನಿಮ್ಮಲ್ಲಿನೇ ಕ್ಲಾರಿಟಿ ಇಲ್ಲ, ನನಗೆ ಸ್ಕೋರ್ ಎಷ್ಟು ಬೇಕು, ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಎಷ್ಟು ತಪ್ಪಾದರೆ ಎಷ್ಟು ಸ್ಕೋರ್ ಆಗುತ್ತೆ, ಎಷ್ಟು ಕರೆಕ್ಟ್ ಆದರೆ ಎಷ್ಟು ಸ್ಕೋರ್ ಆಗುತ್ತೆ, ಇದೇ ನಿಮ್ಮಲ್ಲಿ ಕ್ಲಾರಿಟಿ ಇರಲಿಲ್ಲ ಅಂದರೆ ನೀವು ಸ್ಕೋರ್ ಹೇಗೆ ಮಾಡ್ತೀರಿ? ನಾನು ಈ ಥರನೇ ಮಾಡ್ಕೊಂಡು ಹೋಗಿದ್ದೆ ನನ್ನ ಸೆಕೆಂಡ್ ಅಟೆಂಪ್ಟಿಗೆ. 2022ರಲ್ಲಿ ನನ್ನ ಸ್ಕೋರು. ಸೊ ಹೆಲ್ತ್ ಇಶ್ಯೂ ಆದ್ದರಿಂದ ಕಡಿಮೆ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಯ್ತು ನಾನು. ಸೊ 59 ಕ್ವಶನ್ ಅಟೆಂಡ್ ಮಾಡಿದ್ದೆ. GS ಅಲ್ಲಿ 79 ಸ್ಕೋರ್ ಆಯಿತು. ಕಟ್ ಆಫ್ ಆ ವರ್ಷ EWS 82 ಇತ್ತು. 3 ಮಾರ್ಕ್ಸಿಂದ GS ಹೋಯ್ತು ನಂದು. ಆಮೇಲೆ CSAT 66 ಬರಬೇಕಾಗಿತ್ತು. CSAT ಆ ವರ್ಷ ತುಂಬ ಡಿಫಿಕಲ್ಟ್ ಬಂತು, ನಿಜ ಹೇಳ್ತೀನಿ ನಿಮಗೆ. ನಾವು ಓದ್ಕೊಂಡು ಹೋದದ್ದೇ ಒಂದು, ಮತ್ತು ಅಲ್ಲಿ ಬಂದಿದ್ದೆ ಒಂದು. ಮ್ಯಾಥ್ಸ್ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಬಂತು. ಆಮೇಲೆ ಇಂಗ್ಲೀಷ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ನಂದಿನ್ನೂ ಆವಾಗ. ಸೊ ರೀಡಿಂಗ್ ಕಾಂಪ್ರಹೆನ್ಷನಲ್ಲಿ ಕೂಡ ತಪ್ಪಾದವು. ಬರೀ 30 ಕ್ವಶನ್ಸ್ ಅಟೆಂಡ್ ಮಾಡಿದೆ ನಾನು. ಬರೀ 30 ಕ್ವಶನ್ಸ್. ಎಷ್ಟು ಹೇಳ್ರಿ? ಬರೀ 30 ಕ್ವಶನ್ನು. ಅದರಿಂದ ನಂದು ಸ್ಕೋರ್ ಆದದ್ದೆಷ್ಟು? 55. ಸೊ 10 ಮಾರ್ಕ್ಸಿಂದ CSAT ಫೇಲ್ ಆದೆ, 3 ಮಾರ್ಕ್ಸಿಂದ GS ಫೇಲ್ ಆದೆ. ನನಗಿನ್ನೂ ನೆನಪಿದೆ ನನ್ನ ಸ್ಕೋರ್ಗಳು. ಎಷ್ಟೋ ಜನ ನೆನಪಿಟ್ಕೊಳ್ಳೋದಿಲ್ಲ ನಿಮ್ಮ ಸ್ಕೋರ್ಗಳನ್ನು. ಹಾಗೆ ಮಾಡಬಾರ್ದು. ಯು ಶುಡ್ ಬಿ ವೆರಿ ಅಲರ್ಟ್. ಪ್ರತಿಯೊಂದು ಅಟೆಂಪ್ಟ್ನ ಸ್ಕೋರ್ ನೆನಪಿರ್ಬೇಕು ನಿಮಗೆ. ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ವರ್ಷದಿಂದ ವರ್ಷ ಇಂಪ್ರೂವ್ ಆಗ್ತಾನೆ ಹೋಗ್ಬೇಕು ನಿಮ್ಮದು. ಅರ್ಥ ಆಯಿತಾ? ಸೊ ದಿಸ್ ಈಸ್ ಮೈ ಫಸ್ಟ್ ಟಾರ್ಗೆಟ್. ಈಗ ನೆಕ್ಸ್ಟ್ ನಾನೇನು ಪ್ಲ್ಯಾನ್ ಮಾಡ್ಕೊಳ್ತೀನಿ ನೋಡಿ. ನಾನೊಬ್ಬ ಆಸ್ಪಿರೆಂಟ್ ಆಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಈಗ. ನೆಕ್ಸ್ಟ್ ನಾನು ಈಗ ಸ್ಟ್ಯಾಟಿಕ್ ನೋಡಿ, ಪ್ರಿಲಿಮ್ಸ್ ನಾವು ಕ್ಲಿಯರ್ ಮಾಡಬೇಕು ಅಂದರೆ ನಮಗೆ ಸ್ಟ್ಯಾಟಿಕ್ ಬೇಕೇ ಬೇಕು. ಬರೀ ಕರೆಂಟ್ ಅಫೇರ್ಸ್ ಮೇಲೆ ಹೋದರೆ ಆಗೋದೇ ಇಲ್ಲ. ಮೇನ್ಸ್ ನಾವು ಕ್ಲಿಯರ್ ಮಾಡಬೇಕು ಅಂದರೆ ಕರೆಂಟ್ ಅಫೇರ್ಸ್ ತುಂಬ ಮುಖ್ಯ. ಆ ಆಧಾರದಲ್ಲಿ ನಾನು ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಪ್ರಿಲಿಮ್ಸಲ್ಲಿ ಬಂದರೆ ನಮಗೆ GSನಲ್ಲಿ ಸಬ್ಜೆಕ್ಟ್ಸ್ ಬರುತ್ತೆ. ಏನೇನು ಬರುತ್ತೆ? ಮೊದಲನೇದು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು ಪಾಲಿಟಿ, ಎಕೋನಾಮಿ, ಎನ್ವೈರ್ಮೆಂಟ್, ಜಿಯೋಗ್ರಫಿ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್. ಈಗಾಗಲೇ ಇಷ್ಟು ಓದಿದಿರಿ, ಪರ್ಫೆಕ್ಟ್ ಆಗಿರಿ, ಸಾಕು. ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ ಹಿಡ್ಕೊಂಡು ಕೂತ್ಕೊಳ್ಬೇಡ್ರಿ. ಟೈಮ್ ವೇಸ್ಟ್ ಆಗುತ್ತೆ, ಎನರ್ಜಿ ಹಾಳಾಗುತ್ತೆ, ಫೇಲ್ ಆಗ್ತೀರಿ. ಇಲ್ಲ ಸರ್ ನಾನು ಓಲ್ಡ್ ಸ್ಟೂಡೆಂಟ್ ಇದ್ದೀನಿ, ಇವನ್ನೆಲ್ಲ ಪರ್ಫೆಕ್ಟ್ ಇದ್ದೀನಿ, ಒಂದು 5 ದಿನದಲ್ಲಿ ಕುಳ್ಕೊಂಡು ನಾನು ಏನ್ಷಿಯಂಟ್ ಮತ್ತು ಮಿಡಿವಲ್ ಹಿಸ್ಟ್ರಿ ಮುಗಿಸ್ಕೊಳ್ತೀನಿ ಅಂದರೆ ಮುಗಿಸ್ಕೊಡ್ರಿ, ಇಲ್ಲ ಅಂದರೆ ಬಿಟ್ಟರೆ ನಡೆಯುತ್ತೆ. ಸೀನಿಯರ್ ಸ್ಟೂಡೆಂಟ್ಸ್ ಇದ್ದರೆ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ಇನ್ನೊಂದು ಇದರಲ್ಲಿ ನಾವೇನು ಆ್ಯಡ್ ಮಾಡ್ಕೊಳ್ಬೋದು? ಕರೆಂಟ್ ಅಫೇರ್ಸ್. ಸರಿ, ಈಗ ಭಾಳಷ್ಟು ವಿದ್ಯಾರ್ಥಿಗಳು ಇನ್ನೂ ಲಕ್ಷ್ಮೀಕಾಂತ್ ಬುಕ್ಗೆ ಹಿಡ್ಕೊಂಡು ಕೂತ್ಕೊಳ್ತಾರೆ. 700 ಪೇಜ್ ಬುಕ್ ಇದೆ, ಹೇಗೆ ಕವರ್ ಮಾಡ್ತೀರಿ? ಎಕನಾಮಿಗೆ ಯಾವುದೋ ಒಂದು ದೊಡ್ಡ ಬುಕ್ ಹಿಡ್ಕೊಂಡು ಕೂತ್ಕೊಳ್ತೀರಿ, 500ರಿಂದ 600 ಪೇಜದು, ಹೇಗೆ ರಿವಿಷನ್ ಮಾಡ್ತೀರಿ? ಎನ್ವೈರ್ಮೆಂಟ್ದು PMFIS ಬುಕ್ ತೊಗೊಂಡ್ರೆ 600 ಪೇಜ್ ಇದೆ, ರಿವಿಷನ್ ಹೇಗೆ ಮಾಡ್ತೀರಿ? ಜಿಯೋಗ್ರಫಿದು ನೀವು NCERTನೇ ತೊಗೊಂಡ್ರೆ 300-400 ಪೇಜ್ ಬುಕ್ ಇರುತ್ತೆ, ಹೇಗೆ ರಿವಿಷನ್ ಮಾಡ್ತೀರಿ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನೋ ಹಿಡ್ಕೊಂಡು ಕೂತ್ಕೊಳ್ತೀರಿ. ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ತೊಗೊಂಡು ಕೂತ್ಕೊಂಡ್ರೆ 700-800 ಪೇಜ್ ಬುಕ್ ಇದೆ, ರಿವಿಷನ್ ಹೇಗೆ ಮಾಡ್ತೀರಿ? ಆರ್ಟ್ ಆ್ಯಂಡ್ ಕಲ್ಚರ್ದು ನೀವು ನಿತಿನ್ ಸಿಂಗಾನಿಯಾ ಬುಕ್ ತೊಗೊಂಡ್ರೆ 600 ಪೇಜ್ ಬುಕ್ ಇದೆ, ಹೇಗೆ ರಿವಿಷನ್ ಮಾಡ್ತೀರಿ? ಸೊ ಒಂದು, ನೀವು ನಿಜಕ್ಕೂ ಸೀರಿಯಸ್ ಆಸ್ಪಿರೆಂಟ್ ಆಗಿದ್ದರೆ ಇಷ್ಟೊತ್ತಿಗೆ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತೀರಿ. ಆ ಶಾರ್ಟ್ ನೋಟ್ಸನ್ನೇ ರಿವಿಷನ್ ಮಾಡಬೇಕು. ಇಲ್ಲ ಸರ್ ನಾನು ಮಾಡಿಲ್ಲ ಶಾರ್ಟ್ ನೋಟ್ಸು, ಏನು ಮಾಡಲಿ? ಈಗ ನಾವು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದನ್ನು, ಇನ್ನೂ ಟೈಮ್ ಇದೆ ನಿಮಗೆ.
ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ, ಶಾರ್ಟ್ ನೋಟ್ಸನ್ನು ರಿವಿಷನ್ ಮಾಡೋಕ್ಕೆ. ಹೇಗೆ ನೀವು ಪಾಂಚಜನ್ಯ IAS ನಮ್ಮ ಬಳಿನೇ ಕೋಚಿಂಗ್ ತೆಗೆದುಕೊಳ್ತಾ ಇದ್ದರೆ ನಾವೇ ಈಗಾಗಲೇ ನಿಮಗೆ ಶಾರ್ಟ್ ನೋಟ್ಸ್ ಕೊಟ್ಟಿರ್ತೀವಿ. ಇಲ್ಲ ಸರ್, ನಾನು ಪಾಂಚಜನ್ಯ IAS ಸ್ಟೂಡೆಂಟ್ ಅಲ್ಲ, ನಾನೇನು ಮಾಡಲಿ? ನೀವೇನು ಮಾಡ್ಬೋದು ಅಂತ ಅಂದರೆ, ಫಿಸಿಕ್ಸ್ ವಾಲ PW ಅವ್ರದ್ದು ಓನ್ಲಿ IAS ಅಂತ ಇದೆ. ಇವ್ರದ್ದು ಉಡಾನ್ ಅಂತ ಒಂದು ಸಿರೀಸ್ ಬರುತ್ತೆ. ಉಡಾನ್ ಸೀರೀಸ್ ಪ್ರಿಲಿಮ್ಸ್ ನೋಟ್ಸು ಫ್ರೀ ಆಗಿದೆ ಇವ್ರ ವೆಬ್ಸೈಟಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಮ್ಮದೊಂದಿದೆ, ನಾನು ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ಹೆಸರು ಹೇಳ್ತಾ ಇದ್ದೀನಿ. ಯಾಕೆ? ನಮ್ಮ ಸಂಸ್ಥೆಯಲ್ಲಿ ಇನ್ನೊಂದೇ ಸಂಸ್ಥೆ ಹೆಸರು ಹೇಳಬೇಕಾ ನಾನು? ಬಟ್ ನೀವು ಕ್ಲಿಯರ್ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಉಡಾನ್ ಅಂತ ಒಂದು ಸಿರೀಸ್ ಇದೆ ಅವ್ರದ್ದು, PDFಗಳು ಸಿಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಟ್ಸ್ಗಳು. ಈಗಲಿಂದನೇ ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಪಾಲಿಟಿ ನೋಟ್ಸ್ ಸುಮಾರು 150 ಪೇಜ್ ಇದೆ. ಓಕೆ, ನಾನು ನಿಮಗೆ ತೋರಿಸ್ತೀನಿ ಅದನ್ನು ಎಲ್ಲಿ ಸಿಗುತ್ತೆ, ಅದು ಕೂಡ ನಿಮಗೆ ಗೊತ್ತಾಗಬೇಕಾಗತ್ತೆ. ಸೊ PW ಉಡಾನ್ ಪ್ರಿಲಿಮ್ಸ್ ನೋಟ್ಸ್ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೇಕು ಅವುಗಳನ್ನು. ಇಲ್ಲಿ 2000 ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಭಾಳಷ್ಟು ವಿದ್ಯಾರ್ಥಿಗಳು ರೆಫರ್ ಮಾಡ್ತಾರೆ, ನೀವು ಕೂಡ ರೆಫರ್ ಮಾಡ್ಕೊಳ್ಳಿ. ನನ್ನ ಉದ್ದೇಶ ಇಷ್ಟೇ, ನೀವು ಕ್ಲಿಯರ್ ಮಾಡ್ಬೇಕನ್ರಿ, ನಮ್ಮ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಬೇಕು. ಇಲ್ಲಿದೆ ಎಲ್ಲ ಓದ್ಕೊಳ್ಳೋ ಹಾಗಿಲ್ಲ, ಹುಚ್ಚರಾಗೆ ಮಾಡ್ಕೊಳ್ಳೋ ಹಾಗಿಲ್ಲ. ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಮಾಡೋದು. ಇಲ್ಲಿದೆ ನೋಡಿರಿ, ನಾನು ಸರ್ಚ್ ಮಾಡಿದ್ದೀನಿ. PW ಅವ್ರದ್ದು ತುಂಬ ಚೆನ್ನಾಗಿದೆ ಶಾರ್ಟ್ ನೋಟ್ಸ್ಗಳು. ಎಲ್ಲ ಹುಚ್ಚರಾಗಿ ಓದ್ಕೊಳ್ಳೋಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟೇ. ಫ್ರೀ ಆಗಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ತೊಗೊಳ್ರಿ. ಫ್ರೀ ಆಗಿದೆ, ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಸ್ಟಡಿ ಮಾಡಬೇಕು. ಇದರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ ಬಿಟ್ಟುಬಿಡ್ರಿ. CSAT ಇದು ಬೇಡ, ನೀವು ಎಲ್ಲಿ ಕೋಚಿಂಗ್ ತೊಗೊಂಡಿರ್ತೀರಿ ಅದನ್ನೇ ರೆಫರ್ ಮಾಡಬೇಕು. ನಮ್ಮಲ್ಲಿ ಶ್ರೀನಿವಾಸ್ ಸರ್ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ನಿಮಗೆ. ರೀಡಿಂಗ್ ಕಾಂಪರೆನ್ಷನ್ ನಾನೇ ಟೀಚ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಇದು ಉಡಾನ್ ಸೀರೀಸನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಮತ್ತು ಇದೆಲ್ಲಿ ಸಿಗುತ್ತೆ? ಅವ್ರ ವೆಬ್ಸೈಟಲ್ಲಿ ಸಿಗುತ್ತೆ. ಸರಿ, ಇದೊಂದು ಸಾಕು. ಈಗ ಏನು ಮಾಡೋದು ಹೇಳ್ತೀನಿ ಬನ್ನಿ. ಮುಂದಿಂದು ಪ್ರಿಂಟ್ ಮಾಡ್ಕೊಳ್ತೀರಿ. ಈಗ ನಮ್ಮಲ್ಲೇ ಸ್ಟೂಡೆಂಟ್ ಇದ್ದಿದ್ರೆ ನೀವೇನಾಗ್ತಾಯಿತ್ತು, ನೋಟ್ಸ್ಗಳು ಒಂದು ಅಂದಾಜು ಇರುತ್ತೆ. ಇಲ್ಲ ನಾನು ಹೇಳ್ತೀನಿ, ಒಂದು ಅಂದಾಜು ತೊಗೊಂಡು. ಪಾಲಿಟಿ ಒಂದು 150 ಪೇಜ್ ನೋಟ್ಸ್ ಇರುತ್ತೆ, ಅದು. ಎಕನಾಮಿದು ಒಂದು 150 ಪೇಜ್ ತೊಗೊಳ್ರಿ. ಎನ್ವೈರ್ಮೆಂಟ್ 150 ಪೇಜ್, ಜಿಯೋಗ್ರಫಿದು ಒಂದು 180 ಪೇಜ್ ತೊಗೊಂಡು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು 150 ಪುಟ, ಮಾಡರ್ನ್ ಹಿಸ್ಟ್ರಿ ಒಂದು 150 ಪುಟ, ಏನ್ಷಿಯಂಟ್ ಹಿಸ್ಟ್ರಿ ಇದು ಆರ್ಟ್ ಆ್ಯಂಡ್ ಕಲ್ಚರ್ ಒಂದು 150 ಪೇಜ್ ಅಂತಲೇ ತೊಗೊಳ್ರಿ. ಸೊ ಎಷ್ಟಾಯಿತು? ಇಲ್ಲೊಂದು 300, ಇಲ್ಲೊಂದು 300, ಇಲ್ಲೊಂದು 300. ಸೊ ಇದೊಂದು 150 ಅಂದರೆ ಎಷ್ಟಾಯ್ತಪ್ಪ? 300, 1000, ಒಂದು 1100 ತೊಗೊಳ್ರಿ. 1100 ಪೇಜಸ್, 1100 ಪೇಜಸ್ ನೋಟ್ಸ್ ಇದೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಅನ್ಕೊಳ್ತಾರೆ ಗೊತ್ತಾ? ಡಿಸೆಂಬರಲ್ಲಿ ಪಾಲಿಟಿ ಎಕನಾಮಿ ಮುಗಿಸ್ತೀನಿ, ಆಮೇಲೆ ಜನವರಿಲಿ ಎನ್ವೈರ್ಮೆಂಟ್ ಜಿಯೋಗ್ರಫಿ ಮುಗಿಸ್ತೀನಿ, ಫೆಬ್ರವರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಗಿಸ್ತೀನಿ. ತಪ್ಪು ರೀ, ಅದು ಕಂಪ್ಲೀಟ್ಲಿ ರಾಂಗ್ ಮೆಥಡ್. ಏನು ಹೇಳ್ತಾ ಇದ್ದೀರಿ ನೀವು? ಏನು ಅಂದಾಜು ಇಲ್ವಾ? ಒಂದು ಪ್ಲ್ಯಾನ್ ಇಲ್ವಾ ಅದಕ್ಕೆ? ಇಷ್ಟು ಪೇಜ್ ಪ್ರತಿದಿನ ಅಂತ? ಅದನ್ನು ನಾನು ಹಾಕ್ಕೊಡ್ತಾ ಇದ್ದೀನಿ, ಸುಮ್ಮನೆ ಕೇಳಿ ಇಲ್ಲಿ. ಸರಿ, ಎಷ್ಟಾಯಿತು? 1100 ಪೇಜ್ ನೋಟ್ಸ್ ಆಗಿದೆ ಈಗ ಪ್ರಿಲಿಮ್ಸ್ದು. ಅದೇ ನೋಟ್ಸ್ ಓದ್ರಿ, ತುಂಬ ಚೆನ್ನಾಗಿದೆ. ನಮ್ಮ ಸ್ಟೂಡೆಂಟ್ಸ್ ಇದ್ದರೆ ನಮ್ಮ ನೋಟ್ಸ್ ಪರ್ಫೆಕ್ಟ್ ಇದೆ, ಮತ್ತು ನೀವು ಎಕ್ಸ್ಟ್ರಾ ನೋಟ್ಸ್ ಓದೋಗತ್ತೆ ಇಲ್ಲ. ಯಾರು ಫ್ರೆಷರ್ಸ್ ಇದ್ದೀರಿ, ಅಥವಾ ನಾನು ಈಗಾಗಲೇ ನೋಟ್ಸ್ ಮುಗಿಸ್ಕೊಂಡಿದ್ದೀನಿ ಸರ್, ಪಾಂಚಜನ್ಯ IAS ಕೂಡ ಈಗಾಗಲೇ ಹಳೆ ವಿದ್ಯಾರ್ಥಿ, ನಾನು 2-3 ವರ್ಷದಿಂದ ಓದ್ತಾ ಇದ್ದೀನಿ ಅಂದರೆ ಇವ್ನು ಡೌನ್ಲೋಡ್ ಮಾಡ್ಕೊಂಡು ಓದಿದರೆ ಏನೂ ತಪ್ಪಿಲ್ಲ. ಪ್ರಿಂಟ್ ತೊಗೊಂಡು ಓದಿದರೆ ಏನೂ ತಪ್ಪಿಲ್ಲ, ತುಂಬ ಚೆನ್ನಾಗಿದೆ, ರೆಫರ್ ಮಾಡ್ಕೊಳ್ಬೋದು. ಸ್ವಲ್ಪ ಫಾಂಟ್ ಸೈಜ್ ಸಣ್ಣದಿದೆ, ದೊಡ್ಡದು ಮಾಡಿ ತೊಗೊಳ್ರಿ. ಅಲ್ಲಿ ಅಂಗ್ಲೀಲ್ ಜೆರಾಕ್ಸ್ ತೊಗೊಳ್ಳುವಾಗ ಫಿಟ್ ಅಂತ ಆಪ್ಷನ್ ಬರುತ್ತೆ, ಫಿಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳ್ರಿ ಅವರಿಗೆ. ಇದು ಆಡೋಬ್ ರೀಡರಲ್ಲಿ ಓಪನ್ ಮಾಡಿರ್ತಾರೆ. ಆ್ಯಕ್ಚುಯಲ್ ಸೈಜ್ ಬೇಡ, ಫಿಟ್ ಅಂತ ಹೊಡಿಯೋಕೆ ಹೇಳಿ, ಅಥವಾ ಯಾವ್ದು ದೊಡ್ಡ ಸೈಜ್ ಬರುತ್ತಲ್ಲ ಅದನ್ನು ಪ್ರಿಂಟ್ ಮಾಡ್ಕೊಡ್ರಿ, ಇಲ್ಲ ಕ್ರಾಪ್ ಮಾಡ್ಕೊಡ್ರಿ. ಸ್ವಲ್ಪ ಸೈಜ್ ದೊಡ್ಡದು ಮಾಡ್ಕೊಂಡು ಪ್ರಿಂಟ್ ತೊಗೊಳ್ರಿ, ಅಷ್ಟೇ ನಾನು ಹೇಳೋದು. ಸರಿ, ಈಗ ಇದ್ರ ಜೊತೆ ಇನ್ನೊಂದು ಕರೆಂಟ್ ಅಫೇರ್ಸ್ ಏನು ರೆಫರ್ ಮಾಡಬೇಕು? ಭಾಳಷ್ಟು ವಿದ್ಯಾರ್ಥಿಗಳು ಸರ್ PT 365 ಬರಲಿ ಯಾವಾಗ ಓದ್ತೀನಿ, ದಯವಿಟ್ಟು ಬೇಡ, ಅಂಥ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಮೇ ತಿಂಗಳಿನಿಂದ ಎಲ್ಲಿವರೆಗೂ? ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, 7 ತಿಂಗಳಾಯಿತು. ಪ್ರತಿ ತಿಂಗಳು ಮಂತ್ಲಿ ಮ್ಯಾಗ್ಝಿನು ಅಂದಾಜು 100 ಪೇಜ್ ಇದೆ. 7 × 100 ಎಷ್ಟಾಯಿತು? 700 ಪೇಜು. ಸೊ ಸ್ಟ್ಯಾಟಿಕ್ದು 1100 ಪೇಜ್ ಇದೆ. ನೆಕ್ಸ್ಟ್ ಇದು ಕರೆಂಟ್ ಅಫೇರ್ಸ್ದು 700 ಪೇಜ್ ಇದೆ, ಹೌದಲ್ವಾ? ಟೋಟಲ್ ಎಷ್ಟಾಯಿತು? 1800 ಪೇಜ್ ಆಯಿತು. ಇಲ್ಲ, ನಾನು ಪ್ಲ್ಯಾನ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ. 1800 ಪುಟಗಳ ನೋಟ್ಸ್ ಇದೆ ನಿಮಗೆ, ಇದು GS. ಸೊ ಇಷ್ಟನ್ನು ನೀವು ಎಷ್ಟು ತಿಂಗಳಲ್ಲಿ ಮುಗಿಸ್ಕೊಳ್ಬೇಕು ನಿಮ್ಮ ಫಸ್ಟ್ ರಿವಿಷನ್ಗೆ ನಾನು ಕೊಡುವಂಥ ಸಮಯ ಡಿಸೆಂಬರ್ ಪ್ಲಸ್ ಜನವರಿ, 2 ತಿಂಗಳಲ್ಲಿ ಫಸ್ಟ್ ರಿವಿಷನ್ ಮುಗಿಲೇಬೇಕು ಆ್ಯಟ್ ಎನಿ ಕಾಸ್ಟ್. ಸೊ ಎಷ್ಟು ಟೈಮ್ ಸಿಗುತ್ತೆ ನಿಮಗೆ? ಅಂದಾಜು 60 ಡೇಸ್. 60 ಡೇಸಲ್ಲಿ ನೀವು 1800 ಪೇಜ್ ಮುಗಿಸ್ಕೊಳ್ಬೇಕು ಅಂದರೆ ಡಿವೈಡ್ ಮಾಡಿ, ಇಲ್ಲಿ ಎಷ್ಟಾಗತ್ತೆ? ಪ್ರತಿದಿನ 30 ಪೇಜ್. ಪರ್ ಡೇ ಯು ಹ್ಯಾವ್ ಟು ಕವರ್ 30 ಪೇಜಸ್. ಸೊ ಇದರಲ್ಲಿ 20 ಪೇಜಸ್ ಸ್ಟ್ಯಾಟಿಕ್ ಮಾಡಿ ಆ ನೋಟ್ಸ್ಗಳನ್ನು ಓದಿ, 10 ಪೇಜ್ ಕರೆಂಟ್ ಅಫೇರ್ಸ್ ಓದಿ, ಆಯ್ತಲ್ಲ? 20 ಪೇಜ್ ಸ್ಟ್ಯಾಟಿಕ್. ಎಲ್ಲಿಂದ ಸ್ಟಾರ್ಟ್ ಮಾಡಿರಿ? ಪಾಲಿಟಿ ಡೈಲಿ 10 ಪೇಜ್ ಪಾಲಿಟಿ, 10 ಪೇಜ್ ಎಕನಾಮಿ. ನಾನು ಅದೇ ಥರ ಮಾಡ್ತೀನಿ, ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡು ಕೂತ್ಕೊಳ್ಳೋಂದ್ರೆ ಆಗಲ್ಲಪ್ಪ ನನಗೆ.
ನಾನೇನು ಮಾಡ್ತೀನಿ, ಒಂದು 10 ಪೇಜ್ ಪಾಲಿಟಿ ಓದ್ತೀನಿ, 10 ಪೇಜ್ ಎಕನಾಮಿ ಓದ್ತೀನಿ. 10 ಪೇಜ್ ಪಾಲಿಟಿ ಓದೋಕ್ಕೆ ನನಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಮಿನಿಮಮ್ 1.5 ಗಂಟೆ ಆದರೂ ಬೇಕು ಡೀಪ್ ಆಗಿ ಫಸ್ಟ್ ರೌಂಡ್ ಓದೋವಾಗ, ಅಥವಾ 2 ಗಂಟೆನೂ ಬೇಕಾಗ್ಬೋದು. ಎಕನಾಮಿ ಒಂದು 10 ಪೇಜ್ ಓದೋಕ್ಕೆ ಒಂದು 2 ಗಂಟೆ ಬೇಕಾಗ್ಬೋದು. ಆಮೇಲೆ ಕರೆಂಟ್ ಅಫೇರ್ಸ್ ಓದೋಕ್ಕೆ ಒಂದು 10 ಪೇಜ್ 2 ಗಂಟೆ ಬೇಕಾಗ್ಬೋದು. ಫಸ್ಟ್ ರೌಂಡ್ ಅಲ್ವಾ ಇದು. ಸೊ 6 ಅವರ್ಸ್ ಇಲ್ಲೇ ಹೋಯಿತು. 6 ಅವರ್ಸ್ ಸ್ಟ್ಯಾಟಿಕ್ಗೆ ಕೊಟ್ರಿ. 6 ಅವರ್ಸ್ ಹೇಗೆ ಓದ್ತೀರಿ? 45 ಮಿನಿಟ್ಸ್ ಓದೋದು, ಒಂದು 10 ನಿಮಿಷ ಅಲ್ಲಿ ಏನು ಓದಿರ್ತೀರಿ ಅದನ್ನೇ ರಿವಿಷನ್ ಮಾಡ್ಕೊಳ್ಳೋದು. ಪ್ರತಿ ಪೇಜ್ ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು. ಪ್ರತಿ ಪೇಜ್, ಒಂದು ಪೇಜ್ ಮುಗಿದ ತಕ್ಷಣ ಕಣ್ಣು ಮುಚ್ಕೊಂಡು ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಓದೋವಾಗಲೇ ಇಂಪಾರ್ಟೆಂಟ್ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಳ್ಬೇಕು. ತುಂಬ ಇಂಪಾರ್ಟೆಂಟ್ ಇದ್ದರೆ ಹೈಲೈಟ್ ಮಾಡ್ಕೊಳ್ಬೇಕು, ಹಳದಿ ಹೈಲೈಟ್ರಿಂದ, ರೆಡ್ ಪೆನ್ನಿಂದ ಮಾರ್ಕ್ ಮಾಡ್ಕೊಳ್ಬೇಕು. ಇದೆಲ್ಲ ನಡೀತಾ ಹೋಗ್ಬೇಕು ನಿಮ್ಮದು. ಡೈಲಿ 10 ಪೇಜ್ ಪಾಲಿಟಿ, 10 ಪೇಜ್ ಎಕನಾಮಿ, ಇವು ಮುಗೀತಾ ನೆಕ್ಸ್ಟ್ ಸಬ್ಜೆಕ್ಟ್ ಬನ್ನಿ. ಎನ್ವೈರ್ಮೆಂಟ್ 10 ಪೇಜ್, ಜಿಯೋಗ್ರಫಿ 10 ಪೇಜ್, ಆ ಥರ ಮಾಡ್ಕೊಳ್ತಾ ಹೋಗಿ. ಅರ್ಥ ಆಯ್ತಾ? ಸೊ ಆರಾಮಾಗಿ ಮುಗಿದು ಬಿಡುತ್ತೆ 2 ತಿಂಗಳಲ್ಲಿ. ಇಡೀ ಸಬ್ಜೆಕ್ಟೇ ಮುಗಿದು ಬಿಡುತ್ತೆ ನಿಮ್ಮದು. ಆಮೇಲೆ ಕರೆಂಟ್ ಅಫೇರ್ಸ್ ಡೈಲಿ 10 ಪೇಜ್ ಓದ್ತಾ ಹೋಗಿ. ನಿಮ್ಮದು ಜನವರಿ ಎಂಡಿಗೆ, ಮೇದಿಂದ ಯಾವ ತಿಂಗಳದು ನವೆಂಬರ್ವರೆಗೂ ಕಂಪ್ಲೀಟ್ ಪರ್ಫೆಕ್ಟಾಗಿ ಮುಗಿದಿರುತ್ತೆ. ಜೊತೆಗೆ ನಮ್ಮ ಕೋರ್ಸ್ ಕೂಡ ಇದೆ, ಅದು ಫ್ರೀಯಾಗಿ ಮಾಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ. ಈಗ ನಮ್ಮದು CSAT ನಡೀತಾ ಇದೆ, ಅದು ಮುಗಿದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ. ಡೈಲಿ 10 ಪೇಜ್. ಇಲ್ಲಿವರೆಗೂ ಓದಿಲ್ಲ ಅಂದರೆ, ಇಲ್ಲಿವರೆಗೂ ಓದಿದರೆ 5 ಪೇಜ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ಇದಕ್ಕೆ 2 ಅವರ್, ಇದಕ್ಕೆ 2 ಅವರ್, ಇದಕ್ಕೆ 2 ಅವರ್. ಸೊ 6 ಅವರ್ ಇಲ್ಲಿ ಕೊಟ್ರಿ, 6 ಅವರ್ಸ್ ಇಲ್ಲಿ ಕೊಟ್ರಿ. ಇನ್ನೂ ಮತ್ತೆ ಟೈಮ್ ಉಳಿದಿದೆ ಸರ್, ನಾನು ಏನು ಮಾಡಬೇಕು? ನೋಡಿ, ಇದರಲ್ಲಿ ಕರೆಂಟ್ ಅಫೇರ್ಸ್ ಕವರ್ ಆಗ್ತಾ ಇದೆ, ನಿಮ್ಮದು ಸ್ಟ್ಯಾಟಿಕ್ 2 ಸಬ್ಜೆಕ್ಟ್ ನಡೀತಾ ಇದೆ ಪ್ರತಿದಿನ. ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡು ಕೂತ್ಕೊಳ್ಬೇಡ್ರಿ, ದಯವಿಟ್ಟು ಆ ತಪ್ಪು ಮಾಡಬೇಡಿ. 2 ಅವರ್ ಸಾಕು ಒಂದು ಸಬ್ಜೆಕ್ಟ್ಗೆ. ನೀವು 4 ಅವರ್ ಒಂದೇ ಸಬ್ಜೆಕ್ಟ್ ಓದ್ತೀನಿ ಅಂದರೆ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ, ಬೇಡ, ಅದು ಆ ತಪ್ಪು ಮಾಡಬೇಡಿ. ಇನ್ನು 6 ಅವರ್ಸ್ ಸ್ಟ್ಯಾಟಿಕ್ ಕೊಟ್ರಿ, ಇನ್ನು 30 ಮಿನಿಟ್ಸ್ ಕಂಪಲ್ಸರಿ ದ ಹಿಂದೂ ನ್ಯೂಸ್ ಪೇಪರಿಂದ ಒಂದು ಆರ್ಟಿಕಲ್ ಓದಬೇಕು. ಯಾಕೆ ಸರ್, ಯಾವ ಕಾರಣಕ್ಕಾಗಿ ಓದಬೇಕು ಅಂದರೆ, ನೀವು CSATನಲ್ಲಿ ರೀಡಿಂಗ್ ಕಾಂಪ್ರೆನ್ಷನ್ನ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂದರೆ ಈಗಲಿಂದ ಪ್ರತಿದಿನ 30 ಮಿನಿಟ್ಸ್ ದ ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ನ ಓದಬೇಕು. 30 ನಿಮಿಷ ಅಷ್ಟೇ ಓದೋದು, ಪರ್ಫೆಕ್ಟ್ ಆಗೋದು. ಅದಕ್ಕೋಸ್ಕರ ಪಾಶುಪತಾಸ್ತ್ರ ಅಂತ ಸೀರೀಸ್ ಮಾಡಿದ್ವಿ ನಾವು ಯೂಟ್ಯೂಬಲ್ಲಿ, ಚೆಕ್ ಮಾಡಿಕೊಡ್ರಿ ನಾನು ಯಾವ ಥರ ಓದಬೇಕು, ಹೇಗೆ ಪರ್ಫೆಕ್ಟ್ ಆಗಬೇಕು ಅಂತ. 30 ಮಿನಿಟ್ಸ್ ಇಲ್ಲಿ ಕೊಟ್ರಿ. ಇನ್ನೊಂದು 30 ಮಿನಿಟ್ಸು ನೀವು CSATಗೆ ಕೊಡ್ರಿ. CSATನಲ್ಲಿ ರೀಸನಿಂಗು ಅಥವಾ ನಂಬರ್ ಸಿಸ್ಟಮ್ ಇವುಗಳಿಗೆ ಕೊಡ್ತಾ ಹೋಗಿ, ಒಂದೊಂದು ಮುಗಿಸ್ಕೊಳ್ತಾ ಹೋಗಿ. 7 ಅವರ್ ಆಯಿತಾ ನಮ್ದೀಗ? 7 ಅವರ್ ಆಯಿತು. ಸೊ ಇಲ್ಲಿ ನಿಮ್ಮದು ಸ್ಟ್ಯಾಟಿಕ್ ರೆಡಿ ಆಗ್ತಾ ಇದೆ, ಆಮೇಲೆ ಕರೆಂಟ್ ಅಫೇರ್ಸ್ ರೆಡಿ ಆಗ್ತಾ ಇದೆ, CSAT ಕೂಡ ರೆಡಿ ಆಗ್ತಾ ಇದೆ. ಇದು ಫಸ್ಟ್ ರೌಂಡು. ಎಲ್ಲಿವರೆಗೂ? ಡಿಸೆಂಬರ್ ಟು ಜನವರಿ ಮಾತ್ರ. 7 ಅವರ್ಸ್ ಆಯಿತು ಇಲ್ಲಿಗೆ. ಇನ್ನೂ ನೀವು 2 ಅವರ್ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ಇನ್ನೂ 2 ಅವರ್ ಇದಕ್ಕೆ ಆ್ಯಡ್ ಮಾಡಬೇಕು. ಇನ್ನೂ 2 ಅವರ್ ಇದು ಟೆಸ್ಟ್ ಪ್ರಾಕ್ಟೀಸ್ ಮಾಡೋಕೆ. ಇದರಲ್ಲಿ 1 ಅವರ್ ಎಲಿಮಿನೇಷನ್ ಟ್ರಿಕ್ಸ್ ವಿತ್ PYQ. ಇನ್ನು 1 ಅವರ್ ಡೈಲಿ 30 ಕ್ವಶನ್ಸ್. ಹೇಗೆ ಮಾಡೋದು? ಇಲ್ಲಿದೆ ನೋಡಿರಿ ನಿಜವಾದ ಟ್ರಿಕ್ಕು. ಭಾಳಷ್ಟು ವಿದ್ಯಾರ್ಥಿಗಳು ಮಾಡುವಂತಹ ತಪ್ಪೇನು ಅಂತ ಇಲ್ಲಿ ಹೇಳ್ತೀನಿ ನಾನು ನಿಮಗೆ. ಸೊ UPSCನಲ್ಲಿ ಎಲಿಮಿನೇಷನ್ ಟ್ರಿಕ್ಗಳು ತುಂಬ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಅದಕ್ಕೋಸ್ಕರ 2011ರಿಂದ 2025 PYQಗಳನ್ನು ಎಲಿಮಿನೇಷನ್ ಟ್ರಿಕ್ನಿಂದ, ಮತ್ತು ಎಲಿಮಿನೇಷನ್ ಅನ್ನೋ ಬದಲಾಗಿ ಅದನ್ನು ಇಂಟೆಲಿಜೆಂಟ್ ಗೆಸ್ಸಿಂಗ್ ಅಂತ ಕರಿತೀನಿ ನಾನು. ಹೇಗೆ ಸಾಲ್ವ್ ಮಾಡೋದು ಇದನ್ನು ಕಲಿಬೇಕು ನೀವು. ಟೋಟಲ್ ಎಷ್ಟು ಕ್ವಶನ್ಸ್ ಆಗುತ್ತೆ ಹೇಳ್ರಿ? 2011ರಿಂದ 2025 ಅಂದರೆ 15 ವರ್ಷ ಇಂಟು ಪ್ರತಿ ವರ್ಷ 100 ಕ್ವಶನ್ಸು. ಎಷ್ಟಾಯಿತು? 1500 ಕ್ವಶನ್ಸು ಡಿವೈಡೆಡ್ ಬೈ 60 ಮಾಡಿರಿ. ಅಥವಾ ಒಂದು ತಿಂಗಳು ಜಾಸ್ತಿ ತೊಗೊಂಡಿದ್ದಾನೆ, ಫೆಬ್ರವರಿ ಎಂಡ್ವರೆಗೂ. ಇದು ಹೋಯ್ತು. ಇಲ್ಲಿ 3 3 9, 3 5 15, 50, 3 1 ಇಲ್ಲೊಂದು 3 15 3 45, ಒಂದು 18. ಪ್ರತಿದಿನ ಒಂದು 18 ಕ್ವಶನ್, ಒಂದು 20 ಕ್ವಶನ್ಸನ್ನು ಮಾಡ್ತಾ ಹೋಗಿ. ಹೇಗೆ ಮಾಡೋದು ಸರ್ ಇದನ್ನು? ಇಲ್ಲಿ ನಿಮ್ಮ ಸ್ವಂತ ಬುದ್ಧಿ ಯೂಸ್ ಮಾಡೋದು, ಅಥವಾ ನಾನು ಹಿಂದೆ ಎಲ್ಲೋ ಒಂದು ಕಡೆ ಕೋರ್ಸ್ ಜಾಯ್ನ್ ಆಗಿದ್ದೆ ಅಲ್ಲಿ ಮಾಡೋದು ಬೇಡ, ದಯವಿಟ್ಟು ಮಾಡಬೇಡಿ. ಇದಕ್ಕೆ ನೀವೆಲ್ಲಾದರೂ ಒಂದು ಕಡೆ ಜಾಯ್ನ್ ಆಗಬೇಕು ಕೋರ್ಸನ್ನು. ಒಂದು ಬೆಸ್ಟ್ ಆಪ್ಷನ್ ನಾನು ಹೇಳೋದು ನಿಮಗೆ ಹಿಂದಿ ಚೆನ್ನಾಗಿ ಬರ್ತಾಯಿದ್ರೆ, ಇಂಗ್ಲೀಷ್ ಚೆನ್ನಾಗಿ ಬರ್ತಾಯಿದ್ರೆ, ಡೆಲ್ಲಿ UPSC ಸೀಕ್ರೆಟ್ನವ್ರದ್ದು ಕೋರ್ಸ್ ಇದೆ. ಓಕೆ, ಎಲಿಮಿನೇಷನ್ ಟೆಕ್ನಿಕ್ ಲೈಟ್ ಆ್ಯಂಡ್ ಸ್ಕೋಪ್ ಬ್ಯಾಚ್ ಅಂತ ಅವ್ರದ್ದೊಂದು ಕೋರ್ಸ್ ಇದೆ. ಅದನ್ನೇ ಜಾಯ್ನ್ ಆಗಿ. 900 ರೂಪಾಯಿ ಕೋರ್ಸ್ ಪ್ರೈಸ್ ಇದೆ. ಇಲ್ಲ ಸರ್ ನನಗೆ ಬೇಡ, ನನಗೆ ಕನ್ನಡದಲ್ಲಿ ತಿಳಿಸಿ ಹೇಳೋರು ಬೇಕು ಅಂದರೆ ಪಾಂಚಜನ್ಯ IASನಲ್ಲಿ ನೀವು CSAT ಕೋರ್ಸ್ ಜಾಯ್ನ್ ಆಗಿ, ಅಥವಾ ನೀವು ಯಾವುದಾದ್ರೂ ಪ್ರಿಲಿಮ್ಸ್ ಕೋರ್ಸು ಅಥವಾ ಫೌಂಡೇಶನ್ ಕೋರ್ಸ್ ನೀವು ಜಾಯ್ನ್ ಆಗಿದ್ದರೆ ಅದರಲ್ಲಿ ಪ್ರಿಲಿಮ್ಸ್ ಮಾಸ್ಟರಿ ಅಂತ ಒಂದು ನಾವು ಕೋರ್ಸ್ ಮಾಡಿದ್ದೀವಿ. ಅದು ಸೆಪ್ರೇಟ್, ಅದೊಂದೇ ಕೋರ್ಸನ್ನು ನಾನು ಸೆಲ್ ಮಾಡೋಕ್ಕೆ ಬರಲ್ಲ. ನಮ್ಮ CSATನಲ್ಲಿ ಅಥವಾ ಪ್ರಿಲಿಮ್ಸ್ ಕೋರ್ಸ್ ನೀವು ಜಾಯ್ನ್ ಆಗಿದ್ದರೆ ಅದರಲ್ಲಿ ಇದೊಂದು ಆ್ಯಡ್ ಮಾಡಿರ್ತೀವಿ. ಏನಿಲ್ಲ, PYQ ಡಿಸ್ಕಷನ್, ಯಾವ ಥರ ಎಲಿಮಿನೇಷನ್ ಟೆಕ್ನಿಕ್ನಿಂದ ನೀವು ಸಾಲ್ವ್ ಮಾಡ್ಬೋದು. 2011ರಿಂದ 2025 ಕ್ವಶನ್ ಪೇಪರ್ನ ಇದರಲ್ಲಿ ಸಾಲ್ವ್ ಮಾಡ್ತೀವಿ. ಸುಮಾರು ಒಂದು 7-8 ವರ್ಷದ ಈಗಾಗಲೇ ಸಾಲ್ವ್ ಮಾಡಿದ್ದೀವಿ. ಈ ವರ್ಷ ಉಳಿದಿರೋದನ್ನು ಮಾಡ್ತಾ ಹೋಗ್ತೀವಿ ಜನವರಿಯಿಂದ.
ಅರ್ಥ ಆಗ್ತಾ ಇದೆ? ನೀವು CSAT ಕೋರ್ಸ್ ಜಾಯ್ನ್ ಆಗಿ ಅಥವಾ ಪ್ರಿಲಿಮ್ಸ್ ಕೋರ್ಸ್ ಜಾಯ್ನ್ ಆಗಿ ಅದರಲ್ಲಿ ಆ್ಯಡ್ ಮಾಡ್ತೀನಿ ಆ ಕೋರ್ಸನ್ನು ನೀವು ನೋಡ್ತಾ ಹೋಗ್ಬೋದು. ಅಥವಾ ನೀವು ಈಗಾಗಲೇ ಕನ್ನಡ ಲಿಟ್ರೇಚರ್ ಯಾರಾದರೂ ಜಾಯ್ನ್ ಇದ್ದರೆ ಅದರಲ್ಲಿ ಕೂಡ ಇದನ್ನು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ನಮ್ಮವ್ರು ಕ್ಲಿಯರ್ ಮಾಡಬೇಕು ರೀ, ನಮ್ಮ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಬೇಕು. ಸರ್ ಯಾಕೆ ನೀವು ಸೆಪ್ರೇಟಾಗಿ ಅದನ್ನು ಕೋರ್ಸ್ ಮಾರಲ್ಲ ಅಂತ ಅಂದರೆ, ಅದು ನಮ್ಮ ಗುರುಗಳು ನಮಗೆ ಹೇಳ್ಕೊಟ್ಟಿರುವಂಥ ಟೆಕ್ನಿಕ್ಕು. ಅವ್ರು ಈಗಾಗಲೇ ಅದನ್ನು ಕೋರ್ಸಾಗಿ ಮಾಡ್ತಾ ಇರುವಾಗ ನಾನು ಯಾಕೆ ಅದನ್ನು ಸಪ್ರೇಟ್ ಕೋರ್ಸಾಗಿ ಮಾಡಲಿ? ತಪ್ಪಾಗುತ್ತೆ. ನೀವು ಅದಕ್ಕೂ ಸಪ್ರೇಟ್ ಕೋರ್ಸೇ ಬೇಕು ಅಂದರೆ ಅಲ್ಲಿ ಹೋಗಿ. ಇಲ್ಲ ಸರ್ ನಾನು ಯಾವುದಾದ್ರು ಒಂದು ಕೋರ್ಸ್ ಪರ್ಚೇಸ್ ಮಾಡ್ತೀನಿ, ನಮ್ಮಲ್ಲಿ ಸಿಗುತ್ತೆ ಅಂತ ಅಂದರೆ ಬನ್ನಿ, ನಮ್ಮಲ್ಲಿ CSAT ಅಥವಾ ಪ್ರಿಲಿಮ್ಸ್ ಅಥವಾ ಕನ್ನಡ ಲಿಟ್ರೇಚರ್ ಜಾಯ್ನ್ ಆಗಿ ಫ್ರೀಯಾಗಿ ನಾನು ನಿಮಗೆ ಎಲಿಮಿನೇಷನ್ ಟೆಕ್ನಿಕ್ಸ್ ಕೋರ್ಸನ್ನು ಅದರಲ್ಲಿ ಹೇಳ್ಕೊಡ್ತೀವಿ. ಅದು ಸಾಕು. ದೇವ್ರನ್ನ ಹೇಳ್ತೀನಿ ನಿಮಗೆ, ನೀವು ಹೋದ ವರ್ಷ ಅಟೆಂಡ್ ಮಾಡಿದ್ದಕ್ಕೂ ಈ ವರ್ಷ ಅಟೆಂಡ್ ಮಾಡಿದ್ದಕ್ಕೂ ಮಿನಿಮಮ್ 20 ಮಾರ್ಕ್ಸ್ ಜಾಸ್ತಿ ಮಾಡಿಕೊಡುತ್ತೆ ಅದೊಂದು ಕೋರ್ಸ್ ನಿಮಗೆ. ಇವತ್ತು ನಾನು ಟೀಚ್ ಮಾಡ್ತಾ ಇದ್ದೀನಿ, ಇವತ್ತು 5 ಜನ IAS ಆರಂಭ ಆಗಿದೆನೋ ಅದಕ್ಕೆ ಮೂಲ ಕಾರಣ ಆ ಎಲಿಮಿನೇಷನ್ ಟೆಕ್ನಿಕ್ಗಳು. ಅದು ಗೊತ್ತಿರಲಿಲ್ಲ ಅಂದರೆ ನಾನು ಇವತ್ತು ಇಲ್ಲಿ ಇರ್ತಿರಲಿಲ್ಲ. ನನಗೆ ಈ ಕಾನ್ಫಿಡೆನ್ಸ್ ಇರ್ತಿರಲಿಲ್ಲ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋಕ್ಕೆ. ಯಾವ ಕಾನ್ಫಿಡೆನ್ಸ್ನಿಂದ ನಿಮ್ಮ ಮುಂದೆ ಮಾತಾಡೋಕೆ ಹೇಳಿ? ನಾನು ನಂದೇ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ, ನಿಮ್ಮದು ಹೇಗೆ ಕ್ಲಿಯರ್ ಮಾಡಿಸ್ಲಿ? ಹೇಗಂದರೆ ಈ ಟೆಕ್ನಿಕ್ಗಳಿಂದ. ಅದಕ್ಕೆ ಫಸ್ಟ್ ಕ್ವಶನ್ ನಾನು ತೋರಿಸ್ತೇನೆ ನಿಮಗೆ. ಎಕ್ಸಾಮಲ್ಲಿ ಹೋಗಿ ಕೂತಾಗ ಆ ಭಯ ಆಗಬಾರ್ದು ಅಂದರೆ ನೀವು 2011ರಿಂದ 2025 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರಬೇಕು ವಿತ್ ದೀಸ್ ಟ್ರಿಕ್ಸ್. ಈ ಟ್ರಿಕ್ಸನ್ನು ಅಪ್ಲೈ ಮಾಡಿ ನೀವು ಸಾಲ್ವ್ ಮಾಡಿರಬೇಕು. ಅರ್ಥ ಆಯ್ತಾ? ಸೊ ದಯವಿಟ್ಟು ಇದೊಂದು ಇಲ್ಲಿ ಜಿಪುಣ್ತನ ಮಾಡ್ಲಿಕ್ಕೆ ಹೋಗಬೇಡಿ. CSAT ಕೋರ್ಸ್ ಒಂದು 1500 ಇದೆ, GST ಒಂದು 18% ಆಗಿ 1700 ರೂಪಾಯಿನೂ ಇದೆ. ಇಲ್ಲ ನೀವು ಈಗಾಗಲೇ ಯಾವುದಾದ್ರೂ ಒಂದು ಕೋರ್ಸ್ನಲ್ಲಿದ್ದರೆ ಜಾಯ್ನ್ ಆಗಿ ಬನ್ನಿ, ಅದನ್ನು ಕಲಿಸ್ಕೊಡ್ತೀವಿ ನಿಮಗೆ, ಫ್ರೀಯಾಗಿ ಕಲಿಸ್ಕೊಡ್ತೀವಿ. ಆ ಕೋರ್ಸ್ ಜೊತೆಗೆ ಆ್ಯಡ್ ಮಾಡಿಕೊಡ್ತೀವಿ. ದಯವಿಟ್ಟು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಇದೊಂದು ವಿಚಾರದಲ್ಲಿ ನನ್ನನ್ನು ನಂಬಿ, ದಯವಿಟ್ಟು ಇದೊಂದು ವಿಚಾರದಲ್ಲಿ ನಂಬಿ. ಇಷ್ಟು ಎಲಿಮಿನೇಷನ್ ಟ್ರಿಕ್ಸ್ ನಿಮಗೆ ಬಂತು ಅಂದ್ಕೊಳ್ಳಿ, ನಿಮ್ಮನ್ನು ಯಾರೂ ತಡೆ ಹಿಡಿಯೋಕ್ಕಾಗಲ್ಲ. ಮೇಲಿಂದೆಲ್ಲ ಮತ್ತು ಇನ್ನೊಂದು ಹೇಳ್ಬೇಕು ನಾನು ನಿಮಗೆ, ಇದು ಮೇಲಿಂದೆಲ್ಲ ಮಾಡಿದೆ ನಾನು ಎಲಿಮಿನೇಷನ್ ಟೆಕ್ನಿಕ್ ಸರ್ ಅಪ್ಲೈ ಮಾಡ್ತೀನಿ, ನಾನು ಕ್ಲಿಯರ್ ಮಾಡ್ತೀನಿ ಅಂದ್ರೂ ಆಗಲ್ಲಪ್ಪ. ಮತ್ತು ಇದೆಲ್ಲ ಬೇಕು, ಇದೆಲ್ಲ ಗ್ರೌಂಡ್ ವರ್ಕ್ ಬೇಕು. ಮೊದಲು ನೀವು 7 ಅವರ್ಸ್ ಇದಕ್ಕೆ ಕೊಡಲೇಬೇಕು, ಆಮೇಲೆ 1 ಅವರ್ ನೀವು ಅದಕ್ಕೆ ಕೊಡೋದು. ಇನ್ನೊಂದು 1 ಅವರ್ ನಿಮ್ಮ ಸೆಲ್ಫ್ ಎಫರ್ಟ್ ಬೇಕಾಗುತ್ತೆ. ಅದು ಹೇಗೆ ಸರ್? ಅದು ಹೇಗೆ ಅಂದರೆ ನಾನು ಹೇಳ್ತೀನಿ ನಿಮಗೆ. ಇದು ಬರುತ್ತೆ ನಮ್ಮದು ಯಾವುದರಲ್ಲಿ, ಟೆಸ್ಟ್ ಸಿರೀಸ್ ಅಂತ ಬರುತ್ತೆ. ಟೆಸ್ಟ್ ಸಿರೀಸ್ ಏನಿರುತ್ತೆ, ಈಗ ಉದಾಹರಣೆಗೆ ಒಂದು ವಿಷನ್ IAS ಅನ್ನುವಂಥ ಒಂದು ಸಂಸ್ಥೆ ಇದೆ ಅಂತ ಅಂದ್ಕೊಡ್ರಿ. ಟೆಸ್ಟ್ ಸಿರೀಸ್ ನಡೆಸ್ತಾರೆ ಇವರು ಪ್ರತಿ ವರ್ಷ. ಒಂದು ಅಂದಾಜಲ್ಲಿ ಕೊಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ವಿಷನ್ ಇದೆ, ಇನ್ಸೈಟ್ಸ್ ಇದೆ, ಶಂಕರ್ IAS ಅಂತ ಇದೆ, ನಾವು ನಡೆಸ್ತೀವಿ. ಈ ವರ್ಷ ಸ್ವಲ್ಪ ಲೇಟ್ ಆಗ್ಬೋದು ನಮ್ಮದು. ಸೊ ವಿಷನ್ IAS ಟೆಸ್ಟ್ ಸಿರೀಸ್ ನಡೆಸ್ತಾ ಇದ್ದಾರೆ. ಅಂದರೆ ಪ್ರಿಲಿಮ್ಸ್ ಟೆಸ್ಟ್ ಸಿರೀಸ್ ಸುಮಾರು ಒಂದು 35 ಟೆಸ್ಟ್ಗಳನ್ನ ನಡೆಸ್ತಾರೆ. ಅದರಲ್ಲಿ ಹೇಗಿರುತ್ತೆ ಗೊತ್ತಾ ಅದೊಂದು ಮಾಡೆಲ್ಲು? ನನಗಿದನ್ನು ನಮ್ಮ ಸೀನಿಯರ್ ಅವರು ಶ್ರೀನಿವಾಸ್ ಅಂತ ಹೇಳಿ ಬಾಗಲಕೋಟ್ನವರು, ಅವ್ರು ನನಗಿದನ್ನು ಕಲಿಸ್ಕೊಟ್ಟಿದ್ರು. ಅವರು ಪ್ರಿಲಿಮ್ಸ್ 4-5 ಸಾರಿ ಕ್ಲಿಯರ್ ಮಾಡಿದ್ದಾರೆ. ಮೇನ್ಸ್ ಕೂಡ ಸ್ವಲ್ಪ ಅಂಕಗಳಿಂದ ಮಿಸ್ ಆಗಿತ್ತು ಅವ್ರದ್ದು. ಸೊ ಅವ್ರ ಋಣ ಇದೆ ನನ್ನ ಮೇಲೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರು ಕಲಿಸ್ಕೊಟ್ಟಿರೋಂಥ ಟೆಕ್ನಿಕ್ಕು. ಇದರಲ್ಲಿ ಮೊದಲ 21 ಪೇಪರ್ಗಳೇನಿರುತ್ತಲ್ಲ ಅವು ಸೆಕ್ಷನಲ್ಲಿರುತ್ತೆ. ಅದರಲ್ಲೊಂದು 2 ಮತ್ತು ರಿವಿಷನ್ ಪೇಪರ್ಸ್ ಅಂತ ಇರುತ್ತೆ, ಅವ್ನು ಬಿಡ್ರಿ. ಈಗ ಪಾಲಿಟಿದೊಂದು 5 ಪೇಪರು, ಹಿಸ್ಟ್ರಿದೊಂದು 4, ಎಕನಾಮಿದೊಂದು 4, ಎನ್ವೈರ್ಮೆಂಟ್ದೊಂದು 3, ಜಿಯೋಗ್ರಫಿದೊಂದು 3. ಹೀಗೆ ನೋಡಿ, 5, 4, 9, 9, 12, 16, 19. ಅರ್ಥ ಆಯ್ತಾ? ಸೊ 19 ಪೇಪರ್ಗಳು ಏನಿರುತ್ತೆ ಸೆಕ್ಷನಲ್. ಅಂದರೆ ಈಗ ಪಾಲಿಟಿ 5 ಪೇಪರ್ ಇದೆ ಅಂದ್ಕೊಡ್ರಿ, 5 ಪೇಪರ್ನಲ್ಲಿ ಎಲ್ಲ ಕವರ್ ಆಗಲ್ಲ. ಫಸ್ಟ್ ಪೇಪರಲ್ಲಿ ಸ್ವಲ್ಪ ಟಾಪಿಕ್ಕು, ಸೆಕೆಂಡ್ ಪೇಪರಲ್ಲಿ ನೆಕ್ಸ್ಟ್ ಟಾಪಿಕ್ಗಳು, ಥರ್ಡ್ ಪೇಪರ್ನಲ್ಲಿ ಸ್ವಲ್ಪ ಟಾಪಿಕ್ಸ್. ಈ ಥರ ಇಡೀ ಸಿಲೆಬಸ್ ಕವರ್ ಆಗುತ್ತೆ 5 ಪೇಪರ್ನಲ್ಲಿ. ನೀವು ಯಾವುದೋ ಒಂದನ್ನು ಅಟೆಂಡ್ ಮಾಡಿದ್ರೆ ಅರ್ಥ ಆಗಲ್ಲ ಅಲ್ಲಿ. ಆಮೇಲೆ ಟೆಸ್ಟ್ ನಂಬರ್ 21 ಅಥವಾ 22 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ. ಸೊ ಹೀಗೆ 20 ಸೆಕ್ಷನಲ್ ಪೇಪರ್ಗಳನ್ನ ನೀವು ಅಟೆಂಡ್ ಮಾಡಬೇಕು. ಹೇಗೆ ಅಟೆಂಡ್ ಮಾಡೋದು? ಎಕ್ಸಾಮ್ ಥರ ಅಲ್ಲ, ಕ್ವಶನ್ ಆನ್ಸರ್ ಟೈಪ್. ಡೈಲಿ 30 ಕ್ವಶನ್ ಮಾಡ್ತಾ ಹೋಗ್ರಿ, ಡೈಲಿ 30 ಕ್ವಶನ್ನ ಮಾಡ್ತಾ ಹೋಗಿ. ಇದು 60 ದಿನದಲ್ಲಿ ಕವರ್ ಆಗಬೇಕಂತ ಇಲ್ಲ, ಡೈಲಿ 30 ಕ್ವಶನ್ ಕಂಪಲ್ಸರಿ. ಸಂಡೇ ಒಂದಿನ ರಜೆ ಮಾಡಿ. ಯಾವ ಥರ ಕ್ವಶನ್ಸ್ ನೋಡೋದು, ಆಪ್ಷನ್ ಗೆಸ್ ಮಾಡೋದು, ರಾಂಗ್ ಆದರೆ ಎಲ್ಲಿ ರಾಂಗ್ ಆಯಿತು, ಮತ್ತು ಉಳಿದಿರೋ 3 ಆಪ್ಷನ್ಸ್ ಯಾಕೆ ರಾಂಗ್ ಇದೆ ಅದರ ನಿಜವಾದ ಎಕ್ಸ್ಪ್ಲನೇಷನ್ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋದು. ಡೈಲಿ 30 ಕ್ವಶನ್, 1 ಅವರ್ ಬೇಕಾಗುತ್ತೆ. ಡೈಲಿ 30 ಕ್ವಶನ್ ಮಾಡೋಕ್ಕೆ ಮಿನಿಮಮ್ 1 ಅವರ್ ಬೇಕಾಗುತ್ತೆ. ಸೊ ಎಲಿಮಿನೇಷನ್ ಟೆಕ್ನಿಕ್ಗೆ ಡೈಲಿ 1 ಅವರು, ಆಮೇಲೆ ಇದು ನೀವು ಸೆಕ್ಷನಲ್ ಟೆಸ್ಟ್ ಅಟೆಂಡ್ ಮಾಡೋಕ್ಕೆ ಡೈಲಿ 1 ಅವರು. ಇದನ್ನು ಕೊಡ್ತಾ ಹೋಗಿ. ಆಮೇಲೆ ಇನ್ನೂ ಸರ್ ಫುಲ್ ಲೆಂಗ್ ಟೆಸ್ಟ್ ಎಕ್ಸಾಮ್ ಥರ ಯಾವಾಗ ಬರೀಬೇಕು? ಏನು 35 ಕ್ವಶನ್ ಇರುತ್ತಲ್ಲ, CSATದ್ದು ಒಂದು 5 ಪೇಪರು, GSದ್ದು ಒಂದು 5 ಪೇಪರು ಎಕ್ಸಾಮ್ ಥರ ಬರೀಬೇಕು. ಯಾವಾಗ? ನೀವು ಏಪ್ರಿಲಿಂದ ಸ್ಟಾರ್ಟ್ ಮಾಡಿ ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರತಿ ಸಂಡೇ ಫುಲ್ ಲೆಂಗ್ತ್ ಟೆಸ್ಟ್ ಕೊಡಿ. ಈ ಥರ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ? ಸೊ ಡೈಲಿ ನಿಮ್ಮದು ಎಲ್ಲಿವರೆಗೂ ಟಾರ್ಗೆಟ್ ಬಂತ ಹೇಳಿ ಡೈಲಿ ನೋಡಿ. 6 ಅವರ್ ಸ್ಟ್ಯಾಟಿಕ್ ಓದ್ತೀರಿ, ಅದರಲ್ಲಿ ಏನಿರುತ್ತೆ 2 ಅವರ್ ಒಂದು ಸಬ್ಜೆಕ್ಟು, 2 ಅವರ್ ಒಂದು ಸಬ್ಜೆಕ್ಟು, 2 ಅವರ್ ವಿಷನ್ ಮ್ಯಾಗ್ಝಿನ್ ಓದ್ತೀರಿ, ಹೌದಲ್ವಾ? ಇನ್ನು 1 ಅವರ್ ನೀವು ಏನು ಮಾಡ್ತೀರಿ, ಒಂದು 30 ಮಿನಿಟ್ಸ್ ಏನು ಮಾಡ್ತೀರಿ, ದ ಹಿಂದೂ ಓದ್ತೀರಿ, 30 ಮಿನಿಟ್ಸ್ CSAT ಕೊಡ್ತೀರಿ. ಇನ್ನು 1 ಅವರ್ ಯಾವುದು ಕೊಡ್ತೀರಿ ಅಂತಂದರೆ PYQ ಕೊಡ್ತೀರಿ, ಎಲಿಮಿನೇಷನ್ ಟೆಕ್ನಿಕ್ ನಮ್ಮಲ್ಲಿ ಕೋರ್ಸ್ ತೊಗೊಳ್ತೀರಿ. ಆಮೇಲೆ ಮತ್ತೊಂದು 1 ಅವರ್ ಏನು ಮಾಡ್ತೀರಿ, ನೀವು ಇದು ಡೈಲಿ 30 ಕ್ವಶನ್ಸನ್ನು ಮಾಡ್ತಾ ಹೋಗ್ತೀರಿ ಈ ವರ್ಷದ ಟೆಸ್ಟ್ ಇರಿದ್ದು. ಸೊ ಟೋಟಲ್ ನಮ್ಮ ಟಾರ್ಗೆಟ್ 6 ಅವರು. 6 ಅಂದರೆ ಇಲ್ಲಿ 6 ಆಯಿತು, ಇದೊಂದು ಅವರ್ 7 ಅವರು, 8 ಅವರ್ 9 ಅವರ್. 9 ಅವರ್ ಸ್ಟಡಿ ಆಗಬೇಕು ನಿಮ್ಮದು. ಮುಂದಿನ ವರ್ಷ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದರೆ 9 ಅವರ್ ಸ್ಟಡಿ ಆಗಲೇಬೇಕು. ಮಿನಿಮಮ್ 8 ಆದರೂ ಆಗಲೇಬೇಕು ಇದರಲ್ಲಿ. ಮತ್ತು ಇನ್ನೊಂದು
ಸಬ್ಜೆಕ್ಟ್ ವೈಸ್ ಹೋಗಬೇಡಿ, ಪೇಜ್ ವೈಸ್ ಹೋಗಿ. ನಾನು ಪ್ಲ್ಯಾನ್ ಪರ್ಫೆಕ್ಟಾಗಿ ಮಾಡಿಕೊಡ್ತಾ ಇದ್ದೀನಿ ನಿಮಗೆ. ಇದನ್ನು ಬಿಟ್ಟು ಏನು ಬೇಡವೇ ಬೇಡ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ನಿಮಗೆ. ಇನ್ನು ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಬರೆಯೋದು ಅಂತ ಹೇಳಿದೆ. ಏಪ್ರಿಲ್ ಮೇನಲ್ಲಿ ಫುಲ್ ಲೆಂಗ್ ಟೆಸ್ಟ್ ಬರೀಬೇಕು. ಈಗಲಿಂದನೇ 30 ಕ್ವಶನ್ಸನ್ನು ಪ್ರತಿದಿನ ನೀವು ಅಟೆಂಡ್ ಮಾಡ್ತಾ ಹೋಗಬೇಕು. ಇನ್ನೊಂದು, ಸರ್ ನಾನೀಗ ಮಂತ್ಲಿ ಮ್ಯಾಗ್ಝಿನ್ ಮಾಡಲ್ಲ ಸರ್, PT 365 ಬರುತ್ತೆ ಅವಾಗ ನೋಡ್ಕೊಳ್ತೀನಿ. ಬೇಡ್ರಿ, ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡಬೇಡಿ. ಅಲ್ಲಿವರೆಗೂ ಎನರ್ಜಿನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ವೇಸ್ಟ್ ಆಗುತ್ತೆ ಟೈಮೆಲ್ಲ. ಅಲ್ಲಿವರೆಗೂ ಕೂತ್ಕೊಳ್ಳೋಕೆ ಹೋಗಬಾರ್ದು. ಈಗ ಮೊದಲು ಸ್ಟಾರ್ಟ್ ಮಾಡಿ ಇದನ್ನು, ಟೈಮ್ ಇಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ಯಾರು ಅಟ್ಲೀಸ್ಟ್ 8 to 10 ಮಂತ್ ಮಂತ್ಲಿ ಮ್ಯಾಗ್ಝಿನ್ ಪರ್ಫೆಕ್ಟ್ ಆಗ್ತೀರಿ, ನೀವು ಇದು ನಿಮ್ಮದು ಪ್ರಿಲಿಮ್ಸಲ್ಲಿ ಭಾಳಷ್ಟು ಕ್ವಶನ್ ಅಟೆಂಡ್ ಮಾಡ್ತೀರಿ. 8 to 10 ಮಂತ್ ಅಂದರೆ 1000 ಪೇಜ್ ಆಯಿತು. ಒಂದು 12ರಿಂದ 15 ಕ್ವಶನ್ಸ್ ಬರುತ್ತೆ ನೇರವಾಗಿ ಕರೆಂಟ್ ಅಫೇರ್ಸ್ನಿಂದ. ಒಂದು ಅದರಲ್ಲಿ 8ರಿಂದ 10 ಸಾಲ್ವ್ ಮಾಡಿದ್ರೆ ಸಾಕಲ್ವ? 8 ಸಾಲ್ವ್ ಮಾಡಿದ್ರೆ ಸಾಕ್ರಿ. 16 ಮಾರ್ಕ್ಸ್ ಯಾರು ಕೊಡ್ತಾರೆ ನಿಮಗೆ? ನಾನು ಮೇ 2025ರಿಂದ ಏಪ್ರಿಲ್ 2026 ಕರೆಂಟ್ ಅಫೇರ್ಸ್ ಮಾಡ್ತೀನಿ. ಬೇಡವೇ ಬೇಡ. ಮೇ 2026ರಿಂದ ಫೆಬ್ರವರಿ 2025ರಿಂದ ಫೆಬ್ರವರಿ 2026 ಸಾಕು. ಇಲ್ಲ ಜೂನ್ 2025ರಿಂದ ಮಾರ್ಚ್ 2025 ಸಾಕು. ಅಟ್ಲೀಸ್ಟ್ 8 to 10 ಮಂತ್ ಪರ್ಫೆಕ್ಟ್, ಒಂದು ಅಕ್ಷರ ಬಿಡದೆ ಪರ್ಫೆಕ್ಟ್ ಆಗಬೇಕು. ಇನ್ನೊಂದು ಇದ್ರ ಜೊತೆ ನಾನು ಆ್ಯಡ್ ಮಾಡಬೇಕು ನಿಮಗೆ, ಕಂಪಲ್ಸರಿ ಪ್ರತಿದಿನ ವಾಕ್ ಮಾಡಬೇಕು ಅರ್ಧ ಗಂಟೆ. ಕಂಪಲ್ಸರಿ 15 ಮಿನಿಟ್ಸ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬೇಕು ಬಾಡಿಗೆ. ಇಲ್ಲಾಂದರೆ ಬೇಜಾರಾಗುತ್ತೆ ನಿಮಗೆ, ಬಾಡಿ ಟಯರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿಕನ್ ಗುನ್ಯ ಬಂದುಬಿಡುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಜನರಿಗೆ ಆ ಸಮಸ್ಯೆಗಳು ಕಾಡಿದೆ. ನಂದಿನಿ ಮೇಡಮ್ ಬಂದಿದ್ದಾರೆ ಗೊತ್ತಾ, ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಬಂದಿದ್ದರು. ಚಿಕನ್ ಗುನ್ಯ ಬಂದಿದ್ದರಿಂದ ಮೇನ್ಸ್ ಬರೆಯೋಕ್ಕಾಗಲಿಲ್ಲ ಅವ್ರ ಬಳಿ. ಸೊ ಹುಷಾರಾಗಿರಿ, ವಾಕ್ ಮಾಡಬೇಕು. 15 ಮಿನಿಟ್ಸ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಯೂಟ್ಯೂಬ್ನಲ್ಲಿ ಹೊಡೀರಿ. 15 ಮಿನಿಟ್ಸ್ ಬಾಡಿ ಸ್ಟ್ರೆಚಿಂಗ್ ಅಂತ ಹೊಡೀರಿ. ನೀವು ಜಿಮ್ ಮಾಡಬೇಕು, ಪುಷಪ್ಸ್ ಅದೆಲ್ಲ ಬೇಡ, ಸ್ಟ್ರೆಚ್ ಮಾಡಿ ಬಾಡಿನ. ಆಮೇಲೆ ಎರಡನೇದು, ಇದರಲ್ಲಿ ಮುಖ್ಯವಾಗಿ ಕಂಪಲ್ಸರಿ 10 ಮಿನಿಟ್ಸ್ ಮೆಡಿಟೇಷನ್ ಮಾಡಲೇಬೇಕು. ಇಲ್ಲಿವರೆಗೂ ಯೂಟ್ಯೂಬ್ನಲ್ಲಿ ವಿಡಿಯೋ ಇರಲಿಲ್ಲ ಅಂದ್ಕೊಳ್ಳಿ, ನಾವು ಮಾಡಿದ್ವಿ. ಪಾಂಜನಾಯಸ್ ಯೂಟ್ಯೂಬ್ ಚಾನಲ್ ಇದೆ, ಕನ್ನಡದಲ್ಲಿ ಕೂಡ ಇದೆ, ಇಂಗ್ಲೀಷಲ್ಲಿ ಕೂಡ ಇದೆ. ಕಿವಿಯಲ್ಲಿ ಇಯರ್ಫೋನ್ ಹಾಕ್ಕೊಂಡು ಆರಾಮಾಗಿ ಕುಳಿತುಕೊಳ್ಳಿ. ನಾನು ಸಜೆಷನ್ ಕೊಟ್ಟಿದ್ದೀನಿ, ಅದರಲ್ಲಿ ನಿಮ್ಗೆ ಆರಾಮಾಗಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. 10 ನಿಮಿಷ. ಇನ್ನೊಂದು 5 ನಿಮಿಷ ಕಂಪಲ್ಸರಿ ಪ್ರಾಣಾಯಾಮ ಮಾಡಬೇಕು. ಕಂಪಲ್ಸರಿ. ಇದನ್ನು ಕೂಡ ಆಡಿಯೋ ಮಾಡಿ ಹಾಕ್ತೀನಿ ನಾನು ಬೇಕಾದರೆ. ಒಂದು 5 ನಿಮಿಷ ಪ್ರಾಣಾಯಾಮ ನಿಮ್ಮಿಂದ ಆಗಬೇಕು. ಇದೆಲ್ಲ ಸೇರಿ ಪ್ರತಿದಿನ 1 ಅವರ್ ತೊಗೊಳುತ್ತೆ. ಭಾಳ ಅಂದರೆ ವಾಕಿಂಗ್ ಒಂದು ಅರ್ಧ ಗಂಟೆ, ಒಂದು 15 ನಿಮಿಷ ಸ್ಟ್ರೆಚಿಂಗ್, ಒಂದು 10 ನಿಮಿಷ ಮೆಡಿಟೇಷನ್, ಒಂದು 5 ನಿಮಿಷ ಪ್ರಾಣಾಯಾಮ. 1 ಅವರ್ ರೀ. ಅಟ್ಲೀಸ್ಟ್ ನಿಮ್ಮ ಬಾಡಿಗೆ 24 ಗಂಟೆಲಿ 1 ಅವರ್ ಬೇಡವಾ? ಬೇಕು, ಎನರ್ಜಿ ಬೇಕು. ಎಕ್ಸಾಮಲ್ಲಿ ಬರೆಯೋಕೆ ಹೋಗ್ತಾ ಇದ್ದೀರಿ, ಇವತ್ತಿಂದನೇ ಸ್ಟಾರ್ಟ್ ಆಗಬೇಕಿದು. ಓಕೆ. ಇನ್ನೂ ಒಂದು 5 ನಿಮಿಷ, ಒಂದು 7 ನಿಮಿಷ ಅಫರ್ಮೇಷನ್ಸ್. ನಿಮ್ಮ ಬಗ್ಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲಲ್ಲಿ ಆನ್ ಮಾಡ್ಕೊಳ್ಳಿ. ಪಾಂಜನಾಯಸ್ ಚಾನಲಲ್ಲಿದೆ, ಇಂಗ್ಲೀಷಲ್ಲಿದೆ ಅಫರ್ಮೇಷನ್. ಐ ಆಮ್ ಗ್ರೇಟ್, ಐ ಆಮ್ ಪವರ್ಫುಲ್, ಐ ಆಮ್ ಎನರ್ಜೆಟಿಕ್. ಆ ಥರ ಎಲ್ಲ ಅಫರ್ಮೇಷನ್ ನಿಮ್ಗೆ ಗೊತ್ತಿಲ್ಲ ಹಚ್ಕೊಳ್ಬೇಕು. ಅದು ನಿಮಗೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ವರ್ಕ್ ಆಗುತ್ತೆ. ನೇರವಾಗಿ ಗೊತ್ತಾಗಲ್ಲ ನಿಮಗೆ ಅದರಿಂದ ಏನು ಯೂಸ್ ಆಗ್ತಾ ಇದೆ. ಸಬ್ ಕಾನ್ಷಿಯಸ್ ಮೈಂಡಲ್ಲಿ ವರ್ಕ್ ಆಗುತ್ತೆ. ಇನ್ನು ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಡೈಲಿ 30 ಪೇಜ್ ಓದಿಲ್ವೋ ಇಲ್ವೋ ಡೈಲಿ ಪ್ಲ್ಯಾನರ್ ಕಂಪಲ್ಸರಿ. ನಮ್ಮದು ತುಂಬ ಚೆನ್ನಾಗಿದೆ ಡೈಲಿ ಪ್ಲ್ಯಾನರ್, ನಮ್ಮದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಾಪೀಸ್ ಬರೋ ಸ್ವಲ್ಪ ತಡ ಆಗುತ್ತೆ. ಈಗ 200 ಕಾಪೀಸ್ ತಂದಿದ್ವಿ, ಅವು ಖಾಲಿ ಆಗಿವೆ. ನೀವು ಯಾವುದಾದ್ರೂ ಒಂದು ಡೈಲಿ ತೊಗೊಂಡು ಯೂಸ್ ಮಾಡಿ, ಅಥವಾ ಒಂದು ಯಾವ್ದಾದ್ರು ಬುಕ್ ಮೇಂಟೈನ್ ಮಾಡಿ. ಕಂಪಲ್ಸರಿ ಅದರಲ್ಲಿ ಬರೀತಾ ಹೋಗ್ಬೇಕು, ಏನೇನು ಓದ್ತಾ ಇದ್ದೀರಿ, ಎಷ್ಟೆಷ್ಟು ಓದ್ತಾ ಇದ್ದೀರಿ. ಇನ್ನೊಂದು ನಾನಿಲ್ಲಿ 9 ಅವರ್ಸ್ ನಿಮಗೆ ಟಾರ್ಗೆಟ್ ಕೊಟ್ಟನಲ್ಲ. ಇನ್ನೊಂದು ಮೊದಲು ಒಂದು 30 ಒಂದು ಮುಖ್ಯವಾಗಿ ಉದಾಹರಣೆ, ಇವತ್ತು ಪಾಲಿಟಿ ಓದ್ತೀರಿ. ಏನು ಪಾಲಿಟಿ ಪೇಜ್ ನಂಬರ್ 1 to 10 ಓದಿದ್ದೀರಿ. ನಾಳೆ ಪೇಜ್ ನಂಬರ್ 11 to 20 ಓದೋಕ್ಕಿಂತ ಮುಂಚೆ 1 to 10 ಏನಿತ್ತಲ್ಲ ಒಂದು 5 ನಿಮಿಷ ಕಣ್ಣಾಡಿಸ್ಬೇಕು. ಮುಖ್ಯ ಅಂಶಗಳನ್ನು ಓದುವಾಗಲೇ ಅಂಡರ್ಲೈನ್ ಮಾಡ್ಕೊತ ಹೋಗಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ. ನೆಕ್ಸ್ಟ್ ಎಕನಾಮಿ ಅದೇ ಥರ ಅಂಡರ್ಲೈನ್ ಮಾಡಿರ್ತೀರಿ, ಅದನ್ನು ಕೂಡ ರಿವಿಷನ್ ಮಾಡಬೇಕು. ನೆಕ್ಸ್ಟ್ ವಿಷನ್ ಮ್ಯಾಗ್ಝಿನ್ದು ಕೂಡ ಅದೇ ಥರ ಮಾಡಬೇಕು. CSAT ಕೂಡ ಅದೇ ಥರ ಮಾಡಬೇಕು. ಎಲ್ಲ ಸಬ್ಜೆಕ್ಟ್ ಅದೇ ಥರ. ನೀವು ಇವತ್ತು ಓದಿರೋದು ನಾಳೆ ಒಂದು ರೌಂಡ್ ಕಣ್ಣು ಆಡಿಸಲೇಬೇಕು. ಒಂದು 5 ನಿಮಿಷ, ಒಂದು 2 ನಿಮಿಷ ರೀ. 45 ನಿಮಿಷ ಸೆಷನ್ ಇರುತ್ತೆ ಓದೋದು ನಿಮ್ಮದು. 45 ನಿಮಿಷ ಓದ್ತೀರಿ, ಒಂದು 10 ನಿಮಿಷ ರಿವಿಷನ್ ಮಾಡ್ತೀರಿ, ಒಂದು 10 ನಿಮಿಷ ಬ್ರೇಕ್ ತೊಗೋತೀರಿ, ಮತ್ತೆ 45 ನಿಮಿಷ ಓದ್ತೀರಿ, 10 ನಿಮಿಷ ರಿವಿಷನ್ ಮಾಡ್ತೀರಿ, ಮತ್ತೆ 2 ಅವರ್ ಬ್ರೇಕ್. ಸೊ ಹೀಗೆ 2 ಅವರ್ದು ಒಂದು 4ರಿಂದ 5 ಸೆಷನ್ಸ್ ಮಾಡ್ಕೊಳ್ಳಿ. ಡೈಲಿ 10 ಅವರ್ ಟಾರ್ಗೆಟ್ ಹಾಕೊಳ್ಳಿ. ಅದರಲ್ಲಿ 8 to 9 ಅವರ್ ಮಾಡಿದ್ರೆ ಸಾಕು. ಅರ್ಥ ಆಯ್ತಾ? ನಮ್ಮ ಟಾರ್ಗೆಟು ಡಿಸೆಂಬರ್ ಪ್ಲಸ್ ಜನವರಿ 2 ತಿಂಗಳಲ್ಲಿ ಫಸ್ಟ್ ರೌಂಡ್ ಮುಗಿಬೇಕು ಸಬ್ಜೆಕ್ಟ್ಗಳದ್ದು. ಟೆಸ್ಟ್ ಸೀರೀಸ್ ಸ್ವಲ್ಪ ಟೈಮ್ ತೊಗೊಳ್ಬೋದು, ಅದು ನಡೆಯುತ್ತೆ. ಓಕೆ. ಸೆಕೆಂಡ್ ರೌಂಡು ಫೆಬ್ರವರಿ ಮತ್ತು ಮಾರ್ಚ್. ಸೆಕೆಂಡ್ ರೌಂಡ್ ಅದರಲ್ಲಿ 45 ದಿನ ಟಾರ್ಗೆಟ್ ಹಾಕೊಳ್ಬೇಕು, 60 ದಿನ ಅಲ್ಲ. ಸೆಕೆಂಡ್ ರೌಂಡು ಮತ್ತು 45 ದಿನ ಟಾರ್ಗೆಟ್ ಹಾಕ್ಕೊಂಡು ಏಪ್ರಿಲ್ ಎಂಡ್ಗೆ ಥರ್ಡ್ ರೌಂಡ್ ರಿವಿಷನ್ ಮುಗಿಬೇಕು. ಮೇನಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮಾತ್ರ ರಿವಿಷನ್ ಮಾಡ್ಕೊಳ್ತಾ ಹೋಗಿ ಟೆಸ್ಟ್ಗಳನ್ನ ಚೆನ್ನಾಗಿ ಬರೀತಾ ಹೋಗಬೇಕು. ಇದು ನಮ್ಮ ಟಾರ್ಗೆಟ್ ನೋಡಿ. ಮತ್ತು ಡೈಲಿ ರಿವಿಷನ್ ಇರಬೇಕು, ವೀಕ್ಲಿ ರಿವಿಷನ್. ಈ ಸೋಮವಾರ ಓದಿದ್ದು ಮುಂದಿನ ಸೋಮವಾರ ರಿವಿಷನ್ ಆಗಬೇಕು. ಅದು ಎಲ್ಲಿ ಬರುತ್ತೆ ನಿಮಗೆ? ಅದು ಸಿಗೋದೆ ಈ ಡೈಲಿ ಪ್ಲ್ಯಾನರಲ್ಲಿ. ಬರೀಬೇಕು. ಬರೀ ಪಾಲಿಟಿ ಓದಿ 10 ನಿಮಿಷ ಅಂತ ಅಲ್ಲ, ಯಾವ ಪೇಜಿಂದ ಯಾವ ಪೇಜ್ ಓದಿದೆ, ವಿಷನ್ ಮ್ಯಾಗ್ಝಿನ್ ಯಾವ ಮಂತದ್ದು ಯಾವ ಪೇಜಿಂದ ಯಾವ ಪೇಜ್ ಓದಿದ್ದೀನಿ ಅದನ್ನು ಬರೀಬೇಕು. ಭಾಳ ಜನ ಮಾಡಲ್ಲ ಇದನ್ನೆಲ್ಲ. ಮಾಡಿದ್ರೆ ನೀವು ಕ್ಲಿಯರ್ ಮಾಡ್ತೀರಿ, ನೆನ್ಪಿಟ್ಕೊಳ್ಳಿ. ಇವರು ಟೀನಾ ಡಾಬಿ ಅಂತ ಕೇಳಿದ್ದೀರಿ ನೀವು, ಟಾಪ್ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್. ಪ್ರತಿದಿನ 2 ಗಂಟೆ ರಿವಿಷನ್ಗೋಸ್ಕರ ಇಡ್ತಾಯಿದ್ರು ಅವರು. ಅದಕ್ಕೆ ಹೇಳಿ ರಿವಿಷನ್ಗೋಸ್ಕರ 2 ಗಂಟೆ, ನಾನು ಬರೀ 1 ಗಂಟೆ ಇಡ್ರಿ ಅಂತ ಹೇಳ್ತಾ ಇದ್ದೀನಿ. ಸರಿನಾ? ಸೊ ಈ ಥರ ನೀವು ಅಟೆಂಪ್ಟನ್ನು ಮಾಡಿದಾಗ ನಿಮ್ಮದು ಆರಾಮಾಗಿ ತಯಾರಿ ಆಗುತ್ತೆ. ಮತ್ತು ಇನ್ನು ನಡುವೆ ನೀವು ಸೀರಿಯಸ್ ಆಗಿ ಆಸ್ಪಿರೆಂಟ್ ಇದ್ದರೆ, ಇಲ್ಲಿವರೆಗೂ ಒಂದೂ ಸಾರಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಂದರೆ
ಮೇನ್ಸ್ ತಯಾರಿಯನ್ನು ಸ್ಟಾಪ್ ಇಟ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ, ಬೇರೆ ಏನೂ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೋಡಿ, ನಾನೆಲ್ಲ ಕವರ್ ಮಾಡಿದೆ. ಇದರಲ್ಲಿ ಒಂದು ಸ್ಟ್ಯಾಟಿಕ್ ಕವರ್ ಹೇಗೆ ಮಾಡೋದು ಗೊತ್ತಾಯಿತು, CSAT ಹೇಗೆ ಕವರ್ ಮಾಡೋದು ಗೊತ್ತಾಯಿತು, ದ ಹಿಂದೂ ನ್ಯೂಸ್ ಪೇಪರ್ ಓದೋದು ಗೊತ್ತಾಯಿತು, ಆಮೇಲೆ ಎಲಿಮಿನೇಷನ್ ಟ್ರಿಕ್ಸ್ ಬಗ್ಗೆ ಹೇಳ್ಕೊಟ್ಟೆ, ಯಾವ ಕೋರ್ಸು ಏನು ಅಂತ ಹೇಳಿ, ಆಮೇಲೆ ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡೋದು ಹೇಳ್ಕೊಟ್ಟೆ, ನಿಮಗೆ PYQ ಅನಾಲಿಸಿಸ್ ಮಾಡೋದು ಹೇಳ್ಕೊಟ್ಟೆ, ಯಾವ ಥರ ಮಾಡಬೇಕು ಅಂತ ಹೇಳಿ. ಅದು ನಮ್ಮ ಕೋರ್ಸಲ್ಲಿ ಜಾಯ್ನ್ ಆಗಿ ತುಂಬ ಚೆನ್ನಾಗಿದೆ ಅದು. ಇನ್ನು ಮೆಡಿಟೇಷನ್ ಮಾಡಬೇಕು, ಪ್ರಾಣಾಯಾಮ ಎಕ್ಸರ್ಸೈಸ್ ಎಲ್ಲ ಮಾಡಬೇಕು, ಅಫರ್ಮೇಷನ್ಸ್ ಕೊಡಬೇಕು, ನಿಮಗೆ ನೀವೇ ಕೊಟ್ಕೊಳ್ಬೇಕು ಪ್ರತಿದಿನ. ಕನ್ನಡಿ ಮುಂದೆ ನಿಂತೆ ನಿಮ್ಗೆ ನೀವೇ ಹೇಳ್ಕೊಳ್ಳಿ ಎಸ್ ಐ ವಿಲ್ ಡೂ ಅಂತ ಹೇಳಿ. ಆಮೇಲೆ ಟಾರ್ಗೆಟ್ಸ್ ಇದೆಯಲ್ಲ, ಯಾವ ಸಬ್ಜೆಕ್ಟ್ ಎಷ್ಟು ಸ್ಕೋರು, ಎಷ್ಟು ಕ್ವಶ್ಚನ್ ಅಟೆಂಡ್ ಮಾಡೋದು ಗೋಡೆಗೆ ಬರೆದು ಅಂಟಿಸ್ಕೊಳ್ಳಿ. ಓಕೆ, ನಿಮಗೆ ಅನುಕೂಲ ಆಗೋ ಥರ ಮಾಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಡೈಲಿ ಪ್ಲಾನ್ ಅಂತೂ ಕಂಪಲ್ಸರಿ ಮಾಡಬೇಕು. ಇದಿಷ್ಟನ್ನು ಮಾಡಿಕೊಂಡ್ರೆ ಅದ್ಯಾಕೆ ಪ್ರಿಲಿಮ್ಸ್ ಕ್ಲಿಯರ್ ಆಗಲ್ಲ ನೋಡೋಣ. ಯು ವಿಲ್ ಡೂ ಇಟ್. ನೀವು ಮಾಡ್ತೀರಿ, ನೀವು ಮಾಡ್ತೀರಿ. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಐ ಬಿಲೀವ್ ಇನ್ ಯು, ಯು ಆಲ್ಸೋ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಕ್ಲಿಯರ್ ದ ಎಕ್ಸಾಮ್. ಯಾವ ವಿದ್ಯಾರ್ಥಿ ಪಾಂಚಜನ್ಯ IAS ಅಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಜಾಯ್ನ್ ಆಗಿದ್ದೀರಿ, ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಸಿಂಗಲ್ ಕೋರ್ಸ್ ನೀವು ಜಾಯ್ನ್ ಆಗಿದ್ದರೂ ಕೂಡ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ಮೇಲೆ ನಮಗೆ ಇನ್ಫಾರ್ಮ್ ಮಾಡಿದರೆ 10,000 ರೂಪಾಯಿ ಬಹುಮಾನವನ್ನು ನಾವು ಘೋಷಣೆ ಮಾಡ್ತೀವಿ, ನಿಮಗೆ ಕೊಡ್ತೀವಿ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದರೆ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಇನ್ನು ನಮ್ಮ ಸಂಸ್ಥೆಯಿಂದ ಯಾವುದಾದ್ರೂ ವಿದ್ಯಾರ್ಥಿ UPSC ರ್ಯಾಂಕ್ ಬಂದರೆ 1,00,000 ರೂಪಾಯಿ ಬಹುಮಾನ ನಿಮಗೆ. 1,00,000 ರೂಪಾಯಿ ಬಹುಮಾನವನ್ನು ಈಗಲೇ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ದಯವಿಟ್ಟು ಇನ್ಫಾರ್ಮ್ ಮಾಡಿ ನಮಗೆ. ಯಾವುದೇ ಎಕ್ಸಾಮ್ನಲ್ಲಿ ನೀವು ಕ್ಲಿಯರ್ ಮಾಡಿದ್ರು ಕೂಡ ನಮಗೆ ಇನ್ಫಾರ್ಮ್ ಮಾಡಿ. ಯಾಕಂದರೆ ನಾವು ಕೊಡ್ತಾ ಇರೋಂಥ ಮಾಹಿತಿ ಯೂಸ್ ಆಗ್ತಾ ಇದೆಯಲ್ಲೋ ನಮಗೆ ಗೊತ್ತಾಗಬೇಕಲ್ವಾ. ಸೊ ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಟು ಕ್ಲಿಯರ್ ದ ಎಕ್ಸಾಮ್. ಟ್ರೈ ಮಾಡಿ, ಕ್ಲಿಯರ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ದಯವಿಟ್ಟು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಎಸ್, ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಓನ್ಲಿ ವಿತ್ ನಾಲೆಜ್ ಪ್ಲಸ್ ಇಂಟೆಲಿಜೆಂಟ್ ಗೆಸ್ಸಿಂಗ್. ಯಾಕಂದರೆ ಮೊದಲೇ ನಾನು ಕ್ವಶನ್ ತೋರಿಸಿದ್ದೀನಿ ನಿಮಗೆ. ಮಾಡ್ತೀರಿ ಅಲ್ವಾ? ಮಾಡಬೇಕು. ನಮ್ಮ ಕರ್ನಾಟಕದವರು ಎಂತೆಂಥ ಬಿಹಾರದವರು, ಉತ್ತರ ಪ್ರದೇಶದವ್ರು ಆಗ್ತಾ ಇದ್ದಾರೆ ರೀ, ಮಾತಾಡೋಕೆ ಬರಲ್ಲ ಅವ್ರಿಗೆ ಚೆನ್ನಾಗಿ, ಅಂಥವ್ರು ಆಗ್ತಾ ಇದ್ದಾರೆ. ನೀವು ಯಾಕಾಗಲ್ಲ? ಯು ಹ್ಯಾವ್ ಟು ಡೂ ಇಟ್, ಯು ವಿಲ್ ಡೂ ಇಟ್ ಅಷ್ಟೇ, ಬೇರೆ ಏನೂ ಇಲ್ಲ. ನೋ ಕ್ವಶನ್, ಡೌಟ್ ಅನ್ನೋದಿಲ್ಲ. ಮಾಡ್ತೀರಿ, ಮಾಡಬೇಕು ಅಷ್ಟೇ. ಆಲ್ ದ ಬೆಸ್ಟ್. ನಮಸ್ಕಾರ. ಯು ಆರ್ ಮೋರ್ ಪವರ್ಫುಲ್ ದ್ಯಾನ್ ವಾಟ್ ಯು ಥಿಂಕ್. ಹ್ಯಾವ್ ಅ ಗ್ರೇಟ್ ಟೈಮ್. ದೆನ್ ಕ್ಲಿಯರ್ ದ ಪ್ರಿಲಿಮ್ಸ್ ಆಲ್ಸೋ. ನಮಸ್ಕಾರ.